ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 10 ಫೆಬ್ರವರಿ 2025ರಿಂದ 16 ಫೆಬ್ರವರಿ 2025ರ ವಾರ ಭವಿಷ್ಯ ಕಾರ್ಯಕ್ರಮ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲ ಕಡೆ ಶೇರ್ ಮಾಡಿ. ಯಾಕಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರಂ. ಏನಾಗುತ್ತೆ, ಕತ್ತಲಲ್ಲಿರೋರಿಗೆ ಬೆಳಕನ್ನ ತೋರಿಸುವಂಥದ್ದೇ ಜ್ಯೋತಿಷ ಶಾಸ್ತ್ರ ಅಲ್ವಾ? ಗೊತ್ತೇ ಇರಲ್ಲ ಏನ್ ಮಾಡ್ಬೇಕು ನಾಳೆ ಅಂತ. ವೇದದ ಅಂಗ ಜ್ಯೋತಿಷ ಶಾಸ್ತ್ರ, ನಾಲೆಜ್ ಆಫ್ ಲೈಟ್ ಅಂತೀವಿ. ನೀವು ಶೇರ್ ಮಾಡೋದ್ರಿಂದ, ನಾನು ಹೇಳುವಂತ ಪರಿಹಾರ ಅವ್ರು ಮಾಡ್ಕೊಳ್ಳೋದ್ರಿಂದ ಅದ್ರ ಪುಣ್ಯ ಫಲನೂ ಕೂಡ ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನಾನು ನಿಮ್ಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರೋದು. 10 ಫೆಬ್ರವರಿ 2025ರಿಂದ 16 ಫೆಬ್ರವರಿ 2025ರೊಳಗಡೆ 2 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. 11 ಫೆಬ್ರವರಿ 2025 ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ, 12/2/2025 ಸೂರ್ಯ ಕೂಡ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಈ ವಾರದಲ್ಲಿ ಚಂದ್ರ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಖ, ಪುಬ್ಬ, ಉತ್ತರ, ಹಸ್ತ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮ್ಮೆಲ್ಲರೂ ಕೂಡ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನಕ್ಕೆ ಹೋದಾಗ ನೀವೇನ್ ಮಾಡ್ತೀರಿ, ನಿಮ್ಮ ಗೋತ್ರ ಮತ್ತು ತಮ್ಮ ಜನ್ಮ ನಕ್ಷತ್ರಗಳನ್ನ ತಿಳಿಸ್ತೀರಿ. ಕೆಲವರು ಹೇಳ್ತೀರಾ, ಗುರುಜಿ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಇದನ್ನ ಇಂಗ್ಲಿಷ್ ಅಲ್ಲಿ ಪಾಮ್ ಹಿಸ್ಟ್ರಿ ಅಂತ ಕರೆಯಲಾಗುತ್ತೆ. ಇನ್ನು ಕೆಲವರು ಮುಖ ನೋಡಿ ಕೂಡ ಭವಿಷ್ಯವನ್ನ ತಿಳಿಸ್ಕೋಬಹುದು. ಅದನ್ನ ಮುಖ ಸಾಮುದ್ರಿಕ ಶಾಸ್ತ್ರ, ಇಂಗ್ಲಿಷ್ ಅಲ್ಲಿ ಫೇಸ್ ರೀಡಿಂಗ್ ಅಂತ ಹೇಳಲಾಗುತ್ತೆ. ಅದ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈ ವಾರದಲ್ಲಿ ಹೈಲೈಟ್ಸ್ ಏನು ಅಂದ್ರೆ, 10 ಫೆಬ್ರವರಿ 2025 ಸೋಮ ಪ್ರದೋಷ. ಯಾರಿಗೆ ಶಿವನ ಮೇಲೆ ಭಕ್ತಿ ಇದೆ, ನಿಮ್ಮೆಲ್ಲ ಕಷ್ಟಗಳು ದೂರ ಆಗ್ಬೇಕು, ಈಗ ಶನಿ ಸಂಚಾರ ಆಗೋಕ್ಕಿಂತ ಮೊದಲು ಅನ್ನುವಂಥವ್ರು ಉಪವಾಸ ಮಾಡಿ, ಶಿವನ ಧ್ಯಾನ ಮಾಡಿ. ಇನ್ನು ಗುರುಜಿಯವರು ಉಪವಾಸ ಅಂದ್ರೆ ಯಾರಿಗೆ ಆರೋಗ್ಯ ಚೆನ್ನಾಗಿದೆ. ಉಪವಾಸ ಅಂದ್ರೆ ಏನು? ಉಪ ಅಂದ್ರೆ ಶಿವನ ಹತ್ತಿರವಾಗಿರುವಂಥದ್ದು, ವಾಸ ಶಿವನ ನೆನಪು ಮಾಡೋದೇ ಉಪವಾಸ. ಯಾರು ಶಿವನ ನೆನಪು ಮಾಡ್ತಾ ಇರ್ತಾರೆ ಅಂತವ್ರಿಗೆ ಹೊಟ್ಟೆಗೆ ಶರೀರಕ್ಕೆ ಹಸುವೆಲ್ಲ ಆಗುತ್ತೆ, ಅದೇ ಉಪವಾಸ. ಯಾರ್ಯಾರು ಹೆಂಗಿದ್ದೀರಿ, ಆರೋಗ್ಯ ಚೆನ್ನಾಗಿದೆ ಅಂತವರೆಲ್ಲ ಉಪವಾಸ ಮಾಡ್ಬೋದು. ಆಯುರ್ವೇದ ಶಾಸ್ತ್ರದಲ್ಲಿ ಆಯುರ್ವೇದಿಕ್ ಏನ್ ಹೇಳುತ್ತೆ, ಉಪವಾಸ ಮಾಡ್ಬೇಕು 1 ತಿಂಗಳಿಗೆ 1 ಸಲನಾದ್ರೂ 2 ಸಲನಾದ್ರೂ, ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ? ಆಯುರ್ವೇದಿಕ್ ಶಾಸ್ತ್ರ ಹೇಳುತ್ತೆ ಸೈಂಟಿಫಿಕ್ ಆಗಿ. 12/2/2025 ಭಾರತ ಹುಣ್ಣಿಮೆ, ಬುಧವಾರ, ಸತ್ಯನಾರಾಯಣ ಪೂಜೆ. 16 ಫೆಬ್ರವರಿ 2025 ಭಾನುವಾರ, ಸಂಕಷ್ಟಹರ ಚತುರ್ಥಿ. ಫಲಹಾರ ತಿನ್ನುವಂಥವ್ರು ಚಂದ್ರೋದಯ ರಾತ್ರಿ 9:32 ನಂತರ ಫಲಹಾರವನ್ನು ಸ್ವೀಕಾರ ಮಾಡ್ಬೋದು. ಯಾರಿಗೆ ಕಷ್ಟಗಳಿರುತ್ತೆ, ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಮಾಡ್ತಾ ಇರ್ತೀರಿ ಅಂತವ್ರಿಗೋಸ್ಕರ ಈ ಇನ್ಫಾರ್ಮೇಶನ್ ತಿಳಿಸಿದ್ದೀನಿ. ಈಗ ವಾರ ಭವಿಷ್ಯ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ಮಹಾಶಿವರಾತ್ರಿ ಆರಂಭ ಆಗ್ತಾ ಇದೆ. ಶಿವರಾತ್ರಿಯ ಸಪರೇಟ್ ವಿಡಿಯೋವನ್ನ ಮಾಡಿದ್ದೀನಿ. ಮಹಾಶಿವರಾತ್ರಿ ಯಾವ್ಯಾವ ರಾಶಿಯವರಿಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತ, ಅದನ್ನು ಕೂಡ ನೀವು ನೋಡ್ಬೋದು. ಮಹಾಶಿವರಾತ್ರಿಯ ಕೊನೆಯ ಸಮಯದಲ್ಲಿ, ಮಹಾಶಿವರಾತ್ರಿ ಕೊನೆಗೆ ಮಹಾಕುಂಭ ಮೇಳ ಅಂತ್ಯ ಆಗುತ್ತೆ, ಕೊನೆಗೊಳ್ಳುತ್ತೆ. 12 ವರ್ಷಕ್ಕೊಂದು ಸಲ ಮಹಾಕುಂಭ ಮೇಳ ಪ್ರಯಾಗರಾಜ್ ಉತ್ತರ ಪ್ರದೇಶದಲ್ಲಿ ಈಗ ನಡೀತಾ ಇದೆ. ಅಲ್ಲಿ ಗಂಗಾ, ಯಮುನಾ, ಸರಸ್ವತಿ ನದಿ 3 ನದಿಗಳು ಸೇರುವಂತಹ ಒಂದು ಸಂಗಮ. ಭಾರತ ದೇಶದಲ್ಲಿ ಅಲ್ಲ, ಇಡೀ ವರ್ಲ್ಡ್ ಅಲ್ಲೇನೆ ಬಹಳ ಶುದ್ಧವಾದಂತ ನದಿ ಗಂಗಾ ನದಿ.
ಯಾಕೆ? ಎಲ್ಲಾ ಗಿಡ ಮೂಲಿಕೆಗಳ ಮುಖಾಂತರ ಹರಿದು ಬರುತ್ತೆ. ಎಲ್ಲಿಂದ ಹರಿದು ಬರುತ್ತೆ? ಹಿಮಾಲಯದ ಗೋಮುಖದಿಂದ ಹರಿತ ಗಂಗೋತ್ರಿಯಿಂದ ಇಲ್ಲಿಗೆ ಬರುತ್ತೆ. ಎಲ್ಲಿಗೆ? ಉತ್ತರ ಪ್ರದೇಶ, ಪ್ರಯಾಗ್ರಾಜ್ಗೆ. ಅಲ್ಲಿಂದ ಕಾಶಿಗೆ ಹೋಗುತ್ತೆ, ಕಾಶಿಯಿಂದ ಅಯೋಧ್ಯೆಗೆ ಹೋಗುತ್ತೆ. ಸಂಜೆ ಹೊತ್ತು ಕಾಶಿಯಲ್ಲಿ ಗಂಗಾ ಆರತಿ ನಡೆಯಲಾಗುತ್ತೆ. ಯಾಕೆಂದ್ರೆ ನಾನು ಕೂಡ ಪ್ರಯಾಗ್ರಾಜ್ ಸಂಗಮ ಸ್ನಾನ ಮಾಡಿದ್ದೀನಿ. ಮತ್ತೊಂದು ಸಲ ತೀರ್ಥ ಸ್ನಾನ ಮಾಡೋದು ಮಾಘ ಮಾಸದಲ್ಲಿ ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಬಹಳ ಪುಣ್ಯ. ಇದು ಹಿಂದೂಗಳ ಒಂದು ಸಮ್ಮೇಳನ. ಪ್ರತಿಯೊಬ್ಬರು ಕೂಡ ನದಿ ಸ್ನಾನ ಮಾಡಬೇಕು. ಹಾಗಾದ್ರೆ ನಾನು ಪಾಪ ಮಾಡಿದ್ದೆಲ್ಲ ಮಾಡಿ ನದಿ ಸ್ನಾನ ಮಾಡಿಬಿಟ್ರೆ ಅಥವಾ ಪ್ರಯಾಗ್ರಾಜ್ಗೆ ಹೋಗಿ ಮಹಾ ಕುಂಭಮೇಳದಲ್ಲಿ ಸ್ನಾನ ಮಾಡಿಬಿಟ್ರೆ ಪಾಪ ಕಳೆದ್ ಬಿಡುತ್ತಾ ಅಂತ ನಿಮ್ಮೆಲ್ಲರ ಕೆಲವರು ಪ್ರಶ್ನೆ ಇರುತ್ತೆ. ಅದಕ್ಕೆ ಯದ್ಭಾವಂ ತದ್ಭವತಿ. ನೀವು ಭಗವಂತ ನಿಮ್ಮ ಭಾವನೆಗಳಿಗೆ ಫಲವನ್ನ ಕೊಡ್ತಾನೆ. ಶಿವ ನಿಮ್ಮ ಭಾವನೆಗಳಿಗೆ ಫಲ ಯಾವ ರೀತಿ ಕೊಡ್ತಾನೆ? ನಾನು ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ಶಿವನ ನೆನಪಿನಲ್ಲಿ ಹೋಗ್ತಾ ಇದ್ದೀನಿ, ಕೋಪ ಮಾಡ್ಕೋಬಾರದು. ಕೆಲವು ತೀರ್ಥಕ್ಷೇತ್ರಕ್ಕೆ ಹೋಗಿ ಮಾಡಬಾರ್ದೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ಗಂಗಾ ನದಿ ಸ್ನಾನ, ಯಮುನಾ, ಸರಸ್ವತಿ 3 ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ, ನನ್ನ ಕರ್ಮಗಳನ್ನ ಕಳಿ ಅಂತೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡಿ ಖಂಡಿತವಾಗ್ಲೂ ಸ್ನಾನ ಮಾಡಿದ್ರೆ ಶಿವ ನಿಮ್ಮ ಪಾಪಗಳನ್ನ ಕಳೀತಾನೆ ಒಂದು ತಕ್ಕ ಮಟ್ಟಿಗೆ. ಕಾಶಿ ಕಲ್ವಟ್ ಅಂತ ಇತ್ತು. ತುಂಬಾ ಜನ ನಮ್ಮ ಪಾಪಗಳನ್ನ ಕಳಿ ಅಂತೇಳಿ ಕಾಶಿನಲ್ಲಿ ತಮ್ಮ ಪ್ರಾಣವನ್ನ, ಶರೀರವನ್ನ ತ್ಯಾಗ ಮಾಡ್ತಾ ಇದ್ರು. ಅಂಥವ್ರಿಗೂ ಕೂಡ ಶಿವ ಕರುಣೆಯಿಂದ ಅವರ ಪಾಪ ಕರ್ಮಗಳನ್ನ ತೊಳಿತಾ ಇದ್ದ. ಹೇಗೆ ಡೋಬಿ ಬಟ್ಟೆಗಳನ್ನ ತೊಳಿತಾನೋ ಹಾಗೆ ಈಶ್ವರ ನಾವು ಮಾಡಿದಂತಹ ಪಾಪ ಕರ್ಮಗಳನ್ನ ತೊಳಿತಾನೆ. ಗಂಗಾ ನದಿ ಅನ್ನೋದು ಪಾವನ ನದಿ. ಅದರಿಂದ ಎಲ್ಲರೂ ಕೂಡ ಪ್ರಯಾಗ್ರಾಜ್ಗೆ ಹೋಗಿ ಧರ್ಮೋ ರಕ್ಷತಿ ರಕ್ಷತಃ. ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಮ್ಮ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅದಕ್ಕೆ ಚತುರ್ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ಒಂದು ಅಂಗನೇ ಜ್ಯೋತಿಷ್ಯ ಶಾಸ್ತ್ರ. ಒಂದು ಶರೀರಕ್ಕೆ ಹೇಗೆ ಕಣ್ಣು ಮುಖ್ಯನೋ ಹಾಗೆ ವೇದಗಳಿಗೆ ಜ್ಯೋತಿಷ್ಯ ಶಾಸ್ತ್ರ ಕಣ್ಣುಗಳಂತೆ ಒಂದು ಅಂಗ ಅನ್ನೋದನ್ನ ವೇದಾಂಗ. ಅದರಿಂದ ನೀವ್ಯಾರು ಕೂಡ ಮರಿಬಾರ್ದು. ಅದಕ್ಕೆ ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ. ನಾನು ಕೂಡ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀನಿ 2ನೇ ಸಲ. ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಮಹಾಶಿವರಾತ್ರಿ ಒಳಗಡೆ. ಯಾಕೆ ಅಂದ್ರೆ ಇದು ಒಂದು ಪವಿತ್ರವಾದಂತ ಸಮಯ. ಉತ್ತರಾಯಣ ಪುಣ್ಯಕಾಲ ಆರಂಭ ಆಗಿದೆ. ಇಂತಹ ಮಾಘ ಮಾಸದಲ್ಲಿ ಸ್ನಾನ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅನ್ನುವಂತಹ ಸಂದೇಶ ನಿಮಗೆ ತಿಳಿಸ್ತಾ ಇದೆ. ಎಷ್ಟೋ ಅನಾಹುತಗಳು ಪವಿತ್ರ ಕ್ಷೇತ್ರಗಳು ಹೋದಾಗ ಯಾಕಾಗುತ್ತೆ ಅಂದ್ರೆ ನಾವು ಹೋಗುವ ಉದ್ದೇಶ ಸರಿ ಇರಬೇಕು, ಮತ್ತೆ ನಮ್ಮ ಕರ್ಮಗಳು ಕಳೆಯುವಂತಹ ಸಮಯ ಆಗಿರುತ್ತೆ ಅನ್ನೋದನ್ನ ಯಾರು ಕೂಡ ಮರಿಬಾರದು. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಯಾವುದು? ಮೇಷರಾಶಿ. ಮೇಷರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 10 ಫೆಬ್ರವರಿ 2025ರಿಂದ 16 ಫೆಬ್ರವರಿ 2025ರ ಮೇಷರಾಶಿ ಭವಿಷ್ಯ. ಹಾಗಾದ್ರೆ ಮೇಷರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಶುಕ್ರ, ರಾಹು ಇದ್ದಾರೆ. 12ನೇ ಮನೆ ಅಂದಾಗ ಅತಿ ದುಸ್ಥಾನ ಆಗತ್ತಲ್ವ ಗುರುಜಿ? ಶುಕ್ರ 12ನೇ ಮನೆಯಲ್ಲಿದ್ದಾಗ ಏನಾಗುತ್ತದು? ಬೆಡ್ ಕಂಫರ್ಟ್, ವಿದೇಶವನ್ನ ತೋರಿಸುತ್ತೆ. ಯಾರ್ಯಾರು ಮೇಷರಾಶಿ ಜಾತಕರು ಅಮೆರಿಕ, ಯುರೋಪ್ ದೇಶಗಳಲ್ಲಿ ಇದ್ದೀರಿ, ನಿಮಗೆ ಒಳ್ಳೆ ಬೆಡ್ ಕಂಫರ್ಟ್ ಸಿಗುತ್ತೆ. ರಾಹು ಮತ್ತೆ ಶುಕ್ರ 12ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಅನ್ಯ ಜಾತಿ, ಅನ್ಯ ಧರ್ಮದವರಿಂದ ಸುಖ. ಶುಕ್ರ ಅಂದ್ರೆ ಏನು? ಪ್ರಾಪಂಚಿಕ ಸುಖ ಕೊಡುವಂತಹ ಗ್ರಹ. ಗುರು ಅಂದ್ರೆ ಅಲೌಕಿಕ, ಪ್ರಾಪಂಚಿಕ ಅಲ್ಲ,
ಅಲೌಕಿಕ ಸುಖ ಕೊಡ್ತಾನೆ. ಇಂದ್ರಿಯಾತೀತ ಸುಖ ಕೊಡುವಂತವನೇ ಗುರು ಮತ್ತೆ ಕೇತು. ಶುಕ್ರ ಪ್ರಾಪಂಚಿಕ ಸುಖ ಯಾವುದು? ನನ್ನ ಆಸೆಗಳು, ಶರೀರಕ್ಕೆ ಬೇಕಾದಂತಹ ಬಯಕೆಗಳು ಪೂರ್ಣ ಆಗ್ಬೇಕಾದ್ರೆ 12ನೇ ಮನೆ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾರೆ, ಅವ್ರಿಗೆ ಧನ ಲಾಭ ಆಗುತ್ತೆ. ನಿಮ್ಮ ಆಸೆಗಳೆಲ್ಲ ಈಡೇರುವಂತಹ ಸಮಯ ಶುಕ್ರ 12ನೇ ಮನೆಯಲ್ಲಿದ್ದಾಗ. ಅದು ರಾಹುವಿನ ಜೊತೆ ಸಂಬಂಧಪಟ್ಟಾಗ ಇನ್ನ ಡಿಸೈರ್ಸ್, ಬೆಡ್ ಕಂಫರ್ಟ್, ಆಸೆ ಆಕಾಂಕ್ಷೆಗಳು ಹೆಚ್ಚಾಗುವ ಸಾಧ್ಯತೆಗಳಿದೆ ಮೇಷರಾಶಿ ಜಾತಕರಿಗೆ. ಲಾಭಸ್ಥಾನದಲ್ಲಿ ಸೂರ್ಯ, ಲಾಭಸ್ಥಾನದಲ್ಲಿ ಬುಧ, 2 ಗ್ರಹಗಳು ಈ ವಾರದಲ್ಲಿ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ 11 ಫೆಬ್ರವರಿ 2025 ಬುಧ ಮಕರ ರಾಶಿಯಿಂದ ಕುಂಭರಾಶಿಗೆ, 12 ಫೆಬ್ರವರಿ 2025 ಸೂರ್ಯ ಮಕರ ರಾಶಿಯಿಂದ ಕುಂಭರಾಶಿಗೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ಮೇಷರಾಶಿಗೆ 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿಯಾದಾಗ ಲಾಭಸ್ಥಾನದಲ್ಲಿದ್ರೆ ನಿಮ್ಮ ಚಿಕ್ಕ ಸಹೋದರ ಸಹೋದರರಿಂದ ನಿಮಗೆ ಲಾಭ ಆಗುತ್ತೆ. ನಿಮ್ಮ ನೆರೆಹೊರೆಯವರಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಅಂತವ್ರಿಗೆಲ್ಲ ಲಾಭ ಆಗುತ್ತೆ. ಸರ್ವಿಸ್ ಅಂದ್ರೆ ಬರೀ ಡಾಕ್ಟರ್ಗಳು ಮಾತ್ರ ಸೇವೆ ಮಾಡೋದು, ಲಾಯರ್ಗಳು ಮಾತ್ರ ಜನ ಸೇವೆ ಮಾಡೋದು? ಮನೆಗೆ ಊಟ ತಂದು ಕೊಡೋರಾಗಿರ್ಬೋದು, ಬಟ್ಟೆ ತಂದ್ಕೊಡೋರಾಗ್ಬೋದು. ಎಕ್ಸಾಂಪಲ್ ಅಮೆಜಾನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಅವರೆಲ್ಲ ಕೂಡ ಸೇವೆ ಮಾಡುವಂಥದ್ದೇ. ಆಟೋ ಚಾಲಕರು ಕೂಡ ಜನ ಸೇವೆ ಮಾಡುವಂಥವ್ರಿಗೆ. ಜನ ಸೇವೆಯೇ ಜನಾರ್ದನ ಸೇವೆ ಅಂತ ಯಾರು ಮಾಡ್ತಾ ಇದ್ದೀರೋ ಅಂಥವ್ರಿಗೆಲ್ಲ ಕೂಡ ಲಾಭ ಆಗತ್ತೆ. ನಿಮ್ಮ ಸೋದರ ಮಾವನಿಂದ ನಿಮಗೆ ಲಾಭ ಆಗುತ್ತೆ. ಜನಗಳಿಂದ, ರಾಜಕಾರಣಿಗಳಿಗೆ ಜನಾಭಿಪ್ರಾಯ ತುಂಬಾ ಚೆನ್ನಾಗಿ ಫಲ ಬರುತ್ತೆ. ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋರ್ಬೋದು, ರಾಜಕಾರಣಿಗಳಾಗಿರ್ಬೋದು, ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುವಂತಹ ವಾರ ಇದು ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನೋಡಿದಾಗ, ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ಎಚ್ಚರವಾಗಿರ್ಬೇಕು. ಯಾಕೆ ಅಂದ್ರೆ ಮಾನಸಿಕ ಸಮಸ್ಥಿತಿಯನ್ನ ಕಳೆದುಕೊಳ್ಳುತ್ತೀರಿ. ಎಲ್ಲದಕ್ಕಿಂತ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು? ಮೆಂಟಲ್ ಪೀಸ್. ಮಾನಸಿಕ ಸ್ಥಿತಿ ಚೆನ್ನಾಗಿಲ್ಲದೆ ಇದ್ದಾಗ ಯಾವುದೇ ಡಿಸಿಷನ್ನ ಮಾಡಬಾರದು ಮೇಷರಾಶಿ ಜಾತಕರು. ಧನ ನಷ್ಟ ಆಗ್ಬೋದು. ಧನಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ದುಡ್ಡಿಂದ ಏನಾದ್ರು ಮಾಡಕ್ಕಾಗತ್ತಾ? ನೀವು ನನ್ನ ವಿಡಿಯೋ ನೋಡ್ಬೇಕಾದ್ರೂ ನಿಮ್ಮ ಹತ್ರ ಮೊಬೈಲು ಇರಬೇಕು, ಕರೆನ್ಸಿನೂ ಇರಬೇಕು. ನೆಟ್ ಬೇಕು ಅಂದ್ರೆ ಕರೆನ್ಸಿ ಬೇಕಲ್ಲ, ಹೌದಾ ಅಲ್ವೋ? ಅದಕ್ಕೆ ಧನ ನಷ್ಟ ಮಾಡ್ಕೋಬೇಡಿ. ಕೆಲವರಿಗೆ ಭಯ ಆಗ್ಬೋದು. ಭಯಮೇವಸ್ತಿ ಶತ್ರುಹು. ಭಯ ಅನ್ನೋದೇ ನನಗೆ ಶತ್ರು ಅಂತ ನೀವು ಧೈರ್ಯವಾಗಿರ್ಬೇಕು. ಶಿವಂ ಸದಾ ಸಹಾಯತೆ. ಶಿವ ನನಗೆ ಸದಾ ಸಹಾಯ ಮಾಡ್ತಾನೆ ಅನ್ನೋವಂಥದ್ದು ಇದ್ರೆ ಖಂಡಿತ ಶಿವ ನಿಮಗೆ ಸಹಾಯ ಮಾಡ್ತಾನೆ. ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ತಾವು ಮಾಡುವಂತಹ ಪ್ರಯತ್ನಗಳಲ್ಲಿ ಸೋಲು ಉಂಟಾಗ್ಬೋದು. ವಾಹನಗಳಿಂದ ತೊಂದರೆ, ಏನೋ ವಾಹನ ಬ್ಲೋ ಹೊರಟೋಗ್ಬಿಟ್ಟಿರುತ್ತೆ, ತೊಂದರೆ ತಾನೆ, ಅಥವಾ ಏನೋ ಒಂದು ತೊಂದರೆ ಆಗ್ಬೋದು. ಎಕ್ಸಾಂಪಲ್ ಹೇಳಿದಷ್ಟೇ, ಏರಿಲ್ಲ ಅಂದ್ರೂ ಕಷ್ಟ. ಮಕ್ಕಳಿಗೆ ಅನಾರೋಗ್ಯ, ಅದಕ್ಕೆ ಹೆಲ್ತ್ ಈಸ್ ವೆಲ್ತ್ ಅಂತೀವಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ಬೇಕು. ಮತ್ತೆ ಗುರುಜಿ ಹೆಂಗೆ ನನಗೆ ಯಾವಾಗ್ಲೂ ಆರೋಗ್ಯ ಸಮಸ್ಯೆ ನನಗೆ ಹೇಗೆ ಸರಿ ಹೋಗುತ್ತೆ ಅಂದಾಗ, ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಯಾರು ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ ಅಂತವ್ರಿಗೆ ಆಯುಷ್ಯು ವೃದ್ಧಿ ಆಗುತ್ತೆ, ಆರೋಗ್ಯನೂ ಕೂಡ ಏನಾಗುತ್ತೆ? ವೃದ್ಧಿ ಆಗುತ್ತೆ. ಎಷ್ಟು ದಿವಸ? ಒಂದಿನ ಎದ್ಬಿಟ್ರೆ ಸಾಕಾ? ಮಿನಿಮಮ್ ಅಂದ್ರೆ 2 ತಿಂಗಳಿಂದ 3 ತಿಂಗಳು ಪ್ರತಿದಿನ ಎದ್ದೇಳ್ಬೇಕು. ಅವಾಗ ನಿಮ್ಗೆ ಇವೆಲ್ಲ ಪ್ರಾಪ್ತಿ ಆಗುತ್ತೆ. ಕೆಲವ್ರಿಗೆ ಅಜೀರ್ಣ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು. ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ತುಂಬಾ ಚೆನ್ನಾಗಿದೆ. ಪ್ರಾಪಂಚಿಕ ಅನುಕೂಲಗಳಾಗತ್ತೆ. ಶತ್ರುಗಳನ್ನ ಮೇಷರಾಶಿ ಜಾತಕರು ಸೋಲಿಸ್ತೀರಿ. ಗೃಹದಲ್ಲಿ ಶಾಂತಿಯ ವಾತಾವರಣ, ಹೊಸ ಸ್ನೇಹ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ.
ಹಾಗಾದ್ರೆ ಈಗ ಮೇಷರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮ್ಗೆ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಓಂ ರುದ್ರಾಯ ನಮಃ. ಈಗ 7.5 ಉಂಟಾಗುತ್ತೆ ಮಾರ್ಚಲ್ಲಿ, ಅದಕ್ಕಿಂತ ಮುಂಚೆನೆ ರುದ್ರಾಭಿಷೇಕವನ್ನ ಮಾಡಿಸಿ. ಈ ವಾರದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಶನಿ ಅಂದ್ರೆ ಯಾರು? ರುದ್ರಾಂಶ, ಧರ್ಮರಾಜ. ನಮ್ಗೆ ಶಿಕ್ಷೆ ಆಗ್ಬಾರ್ದು, ಒಳ್ಳೇದಾಗ್ಬೇಕು ಅಂತಂದ್ರೆ ಇವೆಲ್ಲ ಮಾಡಬೇಕು. ಜಡ್ಜ್ ಆಗ್ಲಿ, ಪೊಲೀಸ್ ಆಗ್ಲಿ, ಪೊಲೀಸ್ನಲ್ಲಿ ತುಂಬಾ ಒಳ್ಳೆ ಜನ, ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಕಾನೂನು ಅಂದ್ರೆ ಕಾನೂನು, ಕಾನೂನು ಮೀರಿ ಏನಾದ್ರು ಮಾಡಕ್ಕಾಗತ್ತಾ? ಆದ್ರಿಂದ ನಮ್ಮ ಲಾ ಕಂಟ್ರೋಲ್ ಮಾಡೋರು ಯಾರು? ಶನಿ ಮಹಾತ್ಮ. ಅದರಿಂದ ಈ ಮಂತ್ರ ಜಪ ಮಾಡ್ತಾ ಅಭಿಷೇಕವನ್ನ ಮಾಡಿಸಿ, ರುದ್ರಾಭಿಷೇಕ, ಖಂಡಿತ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಲ್ಲ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 10ನೇ ತಾರೀಕು ಫೆಬ್ರವರಿ 2025ರಿಂದ 16 ಫೆಬ್ರವರಿ 2025 ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ನೋಡಿ. ನಿಮ್ಮ ಜನ್ಮರಾಶ್ಯಾಧಿಪತಿ ಲಾಭ ಸ್ಥಾನದಲ್ಲಿ, ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿ ದಶಮ ಭಾವದಲ್ಲಿ ಬುಧ. ಧನ ಎಲ್ಲಿಂದ ಬರುತ್ತೆ? ವೃಷಭ ರಾಶಿಯವರಿಗೆ ಕಷ್ಟಪಡೋದ್ರಿಂದ ಫಲ, ಗೌರವಗಳು ಪ್ರಾಪ್ತಿಯಾಗುತ್ತೆ. ಸೂರ್ಯ ಕೂಡ ರಾಶಿ ಪರಿವರ್ತನೆ ಆಗ್ತಾನೆ. ವೃಷಭ ರಾಶಿಯವರಿಗೆ ಸೂರ್ಯ ಚತುರ್ಥಾಧಿಪತಿ, ದಶಮ ಭಾವದಲ್ಲಿ ಸಂಚಾರ. ನೋಡಿ, ನೀವು ಮಾಡುವಂತ ಕಷ್ಟದಿಂದ ನಿಮ್ಗೆ ಗೌರವಗಳು ಸಿಗುತ್ತೆ, ಲಾಭ ಉಂಟಾಗುತ್ತೆ, ಬಂಧುಗಳ ಸಹಾಯ ಉಂಟಾಗುತ್ತೆ, ಕಳೆದುಕೊಂಡಂತ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುತ್ತೆ. ಸರ್ಕಾರದಲ್ಲಿ ಇರ್ಬೋದು, ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಯಾವುದೇ ಕಂಪ್ನಿ ಕೆಲಸ ಮಾಡ್ತಾ ಇರ್ಬೋದು, ರಾಜಕಾರಣಿಗಳಾಗಿರ್ಬೋದು, ನೀವು ಸಾಮಾನ್ಯ ಮನುಷ್ಯರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಗ್ರಹಗಳು ತಮ್ಮ ತಮ್ಮ ಕರ್ಮಗಳನುಸಾರ ಫಲಗಳನ್ನ ಕೊಡ್ತಾರೆ. ಗ್ರಹಿ ಕರ್ಮ ಫಲದಾತಃ. ಗ್ರಹ ಏನ್ ಮಾಡುತ್ತೆ? ಪ್ರಬಲ ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ತುಂಬಾ ಪ್ರಬಲವಾಗಿರುತ್ತೆ. ದಟ್ ಇಸ್ ದ ಲಾ ಅಂತೀವಿ. ಅದನ್ನ ಫಲ ಕೊಡೋರು ಯಾರು? ಗ್ರಹಗಳು. ಇದು ಗೋಚಾರ ಫಲ. ನಿಮ್ಮ ಜನ್ಮ ಜಾತಕಗಳು ತೋರಿಸಿದಾಗ ಇನ್ನು ಪರ್ಫೆಕ್ಟ್ ಆಗಿ ನಾನು ನಿಮಗೆ ಭವಿಷ್ಯವನ್ನ ಹೇಳಕ್ಕೆ ಸಾಧ್ಯ ಆಗುತ್ತೆ. ಆಗ ವೃಷಭ ರಾಶಿಯವರಿಗೆ ಈ ವಾರ ಸೋಮವಾರ, ಮಂಗಳವಾರ, ಬುಧವಾರ ಸ್ನೇಹಿತರಿಂದ ಸಹಾಯ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯವೇ ವಸತೇ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಯಾರೋ ಒಬ್ಬ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಧೈರ್ಯ ಇರಬೇಕು ಅಲ್ವಾ? 10 ಜನ ಅಲ್ಲ, 100 ಜನ ಅಲ್ಲ, 1000 ಜನಕ್ಕೆ ಕೆಲಸ ಕೊಡುವಷ್ಟು ಮನೋಭಾವನೆ ಇರಬೇಕು. ನಮ್ಮ ದೇಶ ಇಂಡಸ್ಟ್ರಿಗಳಲ್ಲಿ ಬೆಳಿಬೇಕು. ನಾವೆಲ್ಲ ಏನ್ ಯೋಚನೆ ಮಾಡ್ತೀವಿ? ಬೇರೆ ಕಡೆ ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು. ಅದನ್ನ ಬಿಟ್ಟು ಬೇರೆ ಯೋಚನೆ ಮಾಡಿ ನಾನೇ ಇನ್ನೊಬ್ರಿಗೆ ಕೆಲಸ ಕೊಡಬೇಕು. ಸ್ವ ಇಚ್ಛೆಯಿಂದ ನಡೀತೀರಿ, ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ. ಹತ್ತಿರ ಪ್ರಯಾಣದಿಂದ ಲಾಭ. ಹತ್ತಿರ ಪ್ರಯಾಣ ಅಂದ್ರೆ ಈ ಕಾಲದಲ್ಲಿ ಯಾವುದು? ಈಗ ಗ್ಲೋಬಲ್ ವಿಲೇಜ್ ಆಗಿರೋದ್ರಿಂದ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋದ್ರೂ ಕೂಡ ಹತ್ತಿರ ಪ್ರಯಾಣ. ಈಗ ಧನ ಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳನ್ನ ನೀವು ಧರಿಸ್ತೀರಿ. ಒಂದೊಂದ್ಸಲ ಒಳ್ಳೆ ಯೋಗ ಇದ್ದಾಗ್ಲೇ ಒಳ್ಳೆ ಬಟ್ಟೆ ಹಾಕಳಕ್ ಮನ್ಸು ಬರೋದು. ಹೊಸ ಬಟ್ಟೆ ತಂದಿದ್ರು ಬೀರುನಲ್ಲೇ ಹಳೇದಾಗೋಗುತ್ತೆ ಹೊರತು ಎಷ್ಟೋ ಜನ ಹಾಕಳಕ್ ಆಗಲ್ಲ. ಇನ್ನು ವಾರದ ಕೊನೆ 4 ದಿನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿದ್ರಾಭಂಗ. ಅದಕ್ಕೆ ವೃಷಭ ರಾಶಿಯವರು ರಾತ್ರಿ ಹೊತ್ತು 8:30, 9 ಗಂಟೆ ಮೇಲೆ ಯಾರು ಕಾಲ್ ಮಾಡ್ಬಿಟ್ರೆ, ಇನ್ನು ಕೆಲವರು 10 ಗಂಟೆಗೆ ಮಲಗ್ತೀರಾ, ಕೆಲವರು 11ಕ್ಕೆ ಮಲಗ್ತೀರಾ, ರಾತ್ರಿ ಎಲ್ಲ ಮಾತಾಡೋದು. ಯಾರೋ ಒಂದು ಹೇಳಿದಾಗ ಏನಾಗುತ್ತೆ? ಅದೇ ಯೋಚನೆಗಳು, ನಿದ್ರಾ ಭಂಗ ಮಾಡ್ಬಿಡ್ತಾರೆ. ಫೋನ್ ಗುರುಜಿ ನಾನು ಸ್ವಿಚ್ ಆಫ್ ಮಾಡಿ ಮಲಗೋಣ ಅನ್ಕೊಂಡೆ, ಸ್ವಿಚ್ ಆಫೇ ಆಗಿಲ್ಲ, ಯಾರೋ ತಲೆ ತಿಂದ್ರು ನಿದ್ದೆ ಹೋಯ್ತು. ಆ ಥರ ಆಗ್ಬೋದು. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಪ್ರಯತ್ನಗಳು ನೀವೇನೇ ಮಾಡೋದು ಸೋಲು ಉಂಟಾಗ್ಬೋದು. ವಾಹನಗಳಿಂದ ಏನಾದ್ರೂ ತೊಂದರೆಗಳಾಗ್ಬೋದು. ಎಚ್ಚರ. ಯಾರು ವಾಹನ ಡ್ರೈವ್ ಮಾಡ್ತೀರಿ, ಸ್ವಂತ ಇರ್ಬೋದು
ಪ್ರೈವೇಟ್ ವಾಹನಗಳಿರ್ಬೋದು, ಎಚ್ಚರ. ದಾಂಪತ್ಯದಲ್ಲಿ ಸಂತೋಷ ಅನ್ನೋದು ಇರೋದಿಲ್ಲ, ಅಜೀರ್ಣ ಆಗುವಂಥದ್ದು. ಊಟ ಮಾಡಿದ್ರೆ ಜೀರ್ಣನೇ ಆಗಲ್ಲ, ತೊಂದರೆ ಆಗ್ಬೋದು. ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ. ವೃಷಭ ರಾಶಿ ಜಾತಕರು ಎಚ್ಚರ. ವಾರದ ಕೊನೆ 4 ದಿನ. ಯಾಕಂದ್ರೆ ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕು, ತಾವು ಕೂಡ ಅಜೀರ್ಣ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಸ್ಥಳೀಯ ಆಹಾರ, ನಮ್ಮ ಶರೀರದಲ್ಲಿ ಪಂಚ ತತ್ವಗಳನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಬೇಕು. ಗ್ಯಾಸ್ಟ್ರಿಕ್ ಯಾವಾಗ ಆಗುತ್ತೆ? ಸರಿಯಾಗಿರೋದು ಎಲ್ಲ ಹೊರಗಡೆ ಹೋಗದೆ ಇದ್ದಾಗ, ನಮ್ಮ ಶರೀರದಲ್ಲಿರುವಂತಹ ಗಲೀಜು ಹೊರಗಡೆ ಹೋಗದೆ ಇದ್ದಾಗ ಏನಾಗುತ್ತೆ? ಗ್ಯಾಸ್ಟ್ರಿಕ್ ಆಗುತ್ತೆ. ಅದರಿಂದ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ವೃಷಭ ರಾಶಿ ಜಾತಕರು 10 ಫೆಬ್ರವರಿ 2025ರಿಂದ 16 ಫೆಬ್ರವರಿ 2025 ವೃಷಭ ರಾಶಿಯ ವಾರ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀನಿ. ಗುರುಜಿ, ನಮಗೆ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಆಗಬಾರ್ದು, ನಾನು ಏನು ಪರಿಹಾರಗಳನ್ನ ಮಾಡಬೇಕು ಅಂದಾಗ, ವೃಷಭ ರಾಶಿ ಜಾತಕರು ಶಿವ ಅವ್ಯಕ್ತ, ಕಣ್ಣು ಕಾಣಿಸ್ತಾನ, ಆದ್ರೆ ಭಗವಂತ ಇದ್ದಾನೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತಲ್ಲ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ. ಕಣ್ಣಿಗೆ ಕಾಣಲ್ಲ, ಅನುಭವ ಕೊಡ್ತಾನೆ, ನಾನಿದ್ದೀನಿ, ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ಓಂ ಅವ್ಯಕ್ತಾಯ ನಮಃ ಮಂತ್ರ ಜಪ ಮಾಡಬೇಕು. ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಆಗ ವೃಷಭ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ 10 ಫೆಬ್ರವರಿ 2025ರಿಂದ 16 ಫೆಬ್ರವರಿ 2025 ಮಿಥುನ ರಾಶಿ ಭವಿಷ್ಯ. ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ 11 ಫೆಬ್ರವರಿ 2025 ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಸೂರ್ಯ ತೃತೀಯಾಧಿಪತಿ ಭಾಗ್ಯಸ್ಥಾನಕ್ಕೆ ರಾಶಿ ಪರಿವರ್ತನೆ. ಏನಾಗುತ್ತವಾಗ? ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಕಮ್ಮಿ ಆಗ್ಬಿಡುತ್ತೆ. ನಾನು ಯಾವ ದೇವ್ರ ಕೈ ಮುಗಿದ್ರೂ ಒಳ್ಳೇದಾಗ್ತಾ ಇಲ್ಲ, ತಂದೆ ಮೇಲೆ ಬೇಜಾರು, ಇಲ್ಲ ತಂದೆಗೆ ತೊಂದರೆ. ಅವಾಗ ಸಂಪ್ರದಾಯಗಳು ಮನೆಯಿಂದ ನಡ್ಸ್ಕೊಂಡು ಹೋಗ್ತಾ ಇರುವಂಥದ್ದು, ದೇವತೆಗಳನ್ನ ನೀವು ಹಗುರವಾಗಿ ಮಾತಾಡಿದಂತಹ ಧಾರ್ಮಿಕ ಶಾಪ, ದೈವ ಶಾಪ ಬರುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಮಿಥುನ ರಾಶಿ ಜಾತಕರು ಈ ವಾರ ಎಚ್ಚರ. ಕೆಲವರು ಗೌರವಗಳನ್ನ ಕಳ್ಕೋಬಹುದು. ಯಾರು ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ದೇವ್ರ ಪೂಜೆ ಮಾಡ್ತಾರೆ, ಅದನ್ನ ನೋಡಿ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಅವ್ರನ್ನೇನೋ ಆಡ್ಕೊಳ್ಳೋದು, ಅವೆಲ್ಲ ಮಾಡ್ಲೇಬಾರ್ದು. ದೈವ ಶಾಪ, ಬ್ರಾಹ್ಮಣರ ಶಾಪ ಬರಬಾರ್ದು ಅಂದ್ರೆ ಈ ವಾರದಲ್ಲಿ ನೀವು ಇದನ್ನ ಮಾಡಬಾರ್ದು. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ, ಬುಧವಾರ ಮಾನನಷ್ಟ. ಕೆಲವರಿಗೆ ಮಾನನಷ್ಟ ಅಂತ ತಡ್ಕೊಳಕ್ಕಾಗಲ್ಲ, ಸ್ವಲ್ಪ ಎಚ್ಚರವಾಗಿರ್ಬೇಕು. ಧನ ನಷ್ಟ, ಯಾಕೆಂದ್ರೆ ದುಡ್ಡು ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ. ಈ ಕಾಲದಲ್ಲಿ ಯಾವುದೂ ಕೂಡ ಎಕ್ಸ್ಚೇಂಜ್ ಸಿಸ್ಟಮ್ ಇಲ್ಲ, ಎಲ್ಲದಕ್ಕೂ ಕೂಡ ಹಣ ಬೇಕು. ನೀವು ನನ್ನ ವಿಡಿಯೋ ನೋಡ್ಬೇಕಾದ್ರೂ ಹಣ ಬೇಕು, ಇಂಟರ್ನೆಟ್ ಬೇಕು. ಅದಕ್ಕೆ ಧನವನ್ನ ಕಳ್ಕೊಬೇಡಿ. ಏನೇನು ಖರ್ಚು ಮಾಡ್ತೀರಿ ಎಲ್ಲ ಲೆಕ್ಕ ಬರೀರಿ. ಧನ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಹೊಸ ಕಾರ್ಯಗಳು ಯಾವುದೇ ಮಾಡಕ್ ಹೋದಾಗ ವಿಘ್ನಗಳು ಉಂಟಾಗುತ್ತೆ. ಕುಟುಂಬದಲ್ಲಿ ದುಃಖ ವಾತಾವರಣ, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆಗಳಿದೆ. ಮಿಥುನ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ಧನಲಾಭ ಆಗುತ್ತೆ. ಮಾನಸಿಕವಾಗಿ ನೆಮ್ಮದಿಯನ್ನ ನೀವು ಪಡಿತೀರಿ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ ಅಲ್ವಾ? ಶಿವಂ ಸದಾ ಸಹಾಯತೆ. ಶಿವ ನನ್ನ ಸದಾ ಸಹಾಯ ಮಾಡ್ತಾನೆ, ನಾನು ಧೈರ್ಯವಾಗಿರ್ಬೇಕು ಅಂದಾಗ ಧೈರ್ಯ ಲಕ್ಷ್ಮಿ ಅಲಿಸ್ತಾಳೆ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಅಂದ್ರೆ ಶನಿವಾರ, ಭಾನುವಾರ ಮತ್ತೆ ಟೈಮ್ ಕೆಟ್ಟೋಗುತ್ತೆ. ವಾಹನಗಳಿಂದ
ತೊಂದರೆಗಳಾಗುವ ಸಾಧ್ಯತೆಗಳಿದೆ. ಈ ವಾರದಲ್ಲಿ ಒಟ್ಟು 5 ದಿನ ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಶನಿವಾರ, ಭಾನುವಾರ 5 ದಿನ ಮಿಥುನ ರಾಶಿ ಜಾತಕರು ಜಾಗೃತೆಯಾಗಿರ್ಬೇಕು. ಹಾಗಾದ್ರೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಮ್ಗೆ ಆಗ್ಬಾರ್ದು ಅಂದಾಗ ಏನ್ ಮಾಡ್ಬೇಕು? ಶಿವ ಶಾಶ್ವತ. ನಾವು ಮನುಷ್ಯರು ಶಾಶ್ವತ ಅಲ್ಲ. ಯಾರು ಪ್ರಪಂಚದಲ್ಲಿ ಶಾಶ್ವತ ಇಲ್ಲ. ಎಲ್ಲಾರು ವಾಪಸ್ ಹೋಗ್ಲೇಬೇಕು. ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ, ಇನ್ನು ಮುಂದೆ ಹೋಗೋರಿದ್ದಾರೆ, ನಾವು ಕೂಡ ಹೋಗೋರೇ ಇದ್ದೀವಿ. ಯಾರು ಇಲ್ಲೇ ಇರ್ತೀವ? ಆದ್ರೆ ನಮ್ಮ ಯಾವಾಗ್ಲೂ ಕೂಡ ಶಾಶ್ವತವಾಗಿ ನಾವು ಮಾಡುವಂತಹ ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮ ಎಲ್ಲ ದೇವ್ರಿಗೆ ಗೊತ್ತು. ಅದಕ್ಕೆ ಓಂ ಶಾಶ್ವತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ಮಿಥುನ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಈಗ ರಾಶಿ ಚಕ್ರದಲ್ಲಿ 4ನೇ ರಾಶಿ ಯಾವುದು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಮಕರದಿಂದ ಸೂರ್ಯ, ಕುಂಭರಾಶಿಗೆ, ಮಕರದಿಂದ ಬುಧ, ಸಿಂಹ ರಾಶಿಗೆ 11ನೇ ತಾರೀಕು ಬುಧ ರಾಶಿ ಪರಿವರ್ತನೆ ಆಗ್ತಾನೆ. 12ನೇ ತಾರೀಕು ಸೂರ್ಯನು ಕೂಡ ರಾಶಿ ಪರಿವರ್ತನೆ ಆಗ್ತಾನೆ. ಕರ್ಕಾಟಕ ರಾಶಿಗೆ ಸೂರ್ಯ ಎಷ್ಟನೇ ಮನೆ ಅಧಿಪತಿ? 2ನೇ ಮನೆ ಅಧಿಪತಿ. ಅಷ್ಟಮ ಭಾವಕ್ಕೆ ಹೋಗ್ತಾನೆ. ಹಂಗಾರೇನ ಕಂಟಕ ಇದೆಯಾ? ಕಂಟಕ ಖಂಡಿತವಾಗ್ಲೂ ಇದೆ. ಅಪಘಾತಗಳಾಗ್ಬಹುದು. ಕರ್ಕಾಟಕ ರಾಶಿಯವರು ಜಾಗೃತಿಯಾಗಿರ್ಬೇಕು. ಹಾಗಂತ ಎಲ್ಲರಿಗೂ ಕೂಡ ತೊಂದರೆನಾ? ಗುರುಜಿ ನೀವೊಬ್ಬರೇ ಬದುಕಿರ್ತೀರಾ? ಆತರ ತಿಳ್ಕೋಬಾರದು. ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ಆದ್ರೆ ಗಂಡಾಂತರಗಳಿರುತ್ತೆ. ಕೆಲವ್ರಿಗೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಕಮ್ಮಿ ಇರುತ್ತೆ. ಹಾಸ್ಪಿಟಲೈಸ್ ಆಗೋದು ಕೂಡ ಒಂಥರ ತೊಂದರೆ ಅಲ್ವಾ? ಅದಕ್ಕೆ ನೀವೇನ್ ಮಾಡ್ಬೇಕು? ನೀವು ಜಾತಕಗಳನ್ನ, ತಮ್ಮ ಸ್ವಂತ ಜಾತಕಗಳನ್ನ ತೋರಿಸ್ಬೇಕು. ಅವಾಗ ನಿಮ್ಗೆ ಏನ್ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನ ನಮ್ ಕಂಡಿಡಿದು ಹೇಳ್ಬೋದು. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಸ್ವಂತ ವಾಹನ ಆಗಲಿ, ಬೇರೆಯವ್ರ ವಾಹನ ಡ್ರೈವ್ ಮಾಡ್ಬೇಕಾದ್ರೆ ಈ ವಾರ ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಸೂಪರ್ ಆಗಿದೆ. ನಿಮಗೆ ಸನ್ಮಾನಗಳಾಗತ್ತೆ. ಉತ್ತಮವಾದ ಭವಿಷ್ಯ ಇದೆ. ಉತ್ತಮವಾದ ಭವಿಷ್ಯವನ್ನು ಅನುಭವಿಸ್ತೀರಿ. ಉನ್ನತವಾದ ಅಂತಸ್ತನ್ನ ಪಡಿತೀರಿ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಮೆಂಟಲ್ ಪೀಸ್ ಆಫ್ ಮೈಂಡ್ ಬಹಳ ಇಂಪಾರ್ಟೆಂಟು. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನು ಗುರುವಾರ, ಶುಕ್ರವಾರ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಆಗ್ಬೋದು, ಮತ್ತೆ ಧನನಷ್ಟ ಆಗುವ ಸಾಧ್ಯತೆ ಇದೆ ಕಟಕ ರಾಶಿ ಜಾತಕರಿಗೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಉತ್ತಮವಾದ ವಸ್ತ್ರ. ಯಾಕಂದ್ರೆ ಒಳ್ಳೆ ಬಟ್ಟೆ ಇದ್ರು ಹಾಕೊಳಕ್ ಯೋಗ ಇರಲ್ವಲ್ಲ. ನೋಡಿ, ಒಳ್ಳೆ ಬಟ್ಟೆ ಹಾಕೊಂತೀರಿ, ಹೆಸರುವಾಸಿ ಆಗ್ತೀರಿ. ಹೆಸರುವಾಸಿ ಯಾರಾಗ್ಬೇಕು? ಜನಪ್ರಿಯತೆ ಯಾರು ಪಡಿಬೇಕು? ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಯೂಟ್ಯೂಬ್ ಮಾಡೋರು, ಇನ್ಸ್ಟಾಗ್ರಾಮ್ ಮಾಡೋರು, ಇಂಥವ್ರಿಗೆಲ್ಲ ಒಳ್ಳೆ ಟೈಮು. ಕರ್ಕಾಟಕ ರಾಶಿಯವ್ರಿಗೆ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಈ ವಾರ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು, ನಿಮ್ಗೆ ಒಳ್ಳೇದಾಗ್ಬೇಕು ಅಂದಾಗ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ಹಸುವಿನ ಹಾಲಿನಿಂದ ಅಂದ್ರೆ ಕ್ಷೀರಾಭಿಷೇಕ ಶಿವನಿಗೆ ಮಾಡಿಸೋದ್ರಿಂದ ನಿಮಗೆ ಶುಭ ಫಲಗಳು ಈ ವಾರ ಉಂಟಾಗುತ್ತೆ. ಪರಿಹಾರ ಕೂಡ ಮಾಡ್ಕೊಳ್ಳಿ. ಇನ್ನ ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 10 ಫೆಬ್ರವರಿ 2025ರಿಂದ 16 ಫೆಬ್ರವರಿ 2025ರ ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಯಾಧಿಪತಿ ಸೂರ್ಯ ಸಪ್ತಮದಲ್ಲಿ, ಸಪ್ತಮಾಧಿಪತಿ ಶನಿ ಮಹಾತ್ಮ ಸಪ್ತಮದಲ್ಲಿ, ಬುಧ ಲಾಭಾಧಿಪತಿ
ಧನಾಧಿಪತಿ ಸಪ್ತಮದಲ್ಲಿ. ಸೊ ಏನಾಗುತ್ತೆ, ಒಟ್ಟು ತ್ರಿಗ್ರಹಗಳು ಮೂರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಬುಧ ಸಪ್ತಮದಲ್ಲಿ ಬಂದಾಗ ಸಿಂಹರಾಶಿಯವರಿಗೆ ತಮಗಿಂತ ಚಿಕ್ಕ ವಯಸ್ಸಿನವರ ಜೊತೆಗೆ ಸುಖ ಉಲ್ಲಾಸವನ್ನ ಪಡಿತೀರಿ. ತಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನನೂ ಆಗುತ್ತೆ. ನಿಮಗೆ ಉಲ್ಲಾಸ ಸುಖ ಕೂಡ ಪ್ರಾಪ್ತಿಯಾಗುತ್ತೆ. ಯಾರಿಂದ? ನಿಮ್ಮ ವಯಸ್ಸಿಗಿಂತ ಚಿಕ್ಕವರಾಗಿರ್ತಾರೆ. ಎಷ್ಟೋ ಜನ ತಮ್ಮ ವಯಸ್ಸಿಗಿಂತ 15 ವರ್ಷ 20 ವರ್ಷ ಚಿಕ್ಕವ್ರನ್ನು ಕೂಡ ವಿವಾಹ ಆಗ್ತಾರೆ. ನಮಗ್ ಗೊತ್ತಾಗೋದು ಯಾರಿಂದ? ಸೆಲೆಬ್ರಿಟಿಗಳು ನೋಡಿದಾಗ ನಮಗ್ ಗೊತ್ತಾಗುತ್ತೆ, ಓ 20 ವರ್ಷ ಡಿಫ್ರೆನ್ಸಾ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ USA ಡೊನಾಲ್ಡ್ ಟ್ರಂಪ್ ಅವರ 3ನೇ ಪತ್ನಿ, ಎಷ್ಟು ವರ್ಷ ಡಿಫ್ರೆನ್ಸು ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ವಿಚಾರ. ಹಾಗೆ ಸಿಂಹರಾಶಿಯವರಿಗೆ ಯೋಗ ಅನ್ನೋದು ಉಂಟಾಗುತ್ತೆ. ಆದ್ರೆ ವಿವಾಹ ಜೀವನದಲ್ಲಿ ಸೂರ್ಯ ಶನಿ ಸಪ್ತಮದಲ್ಲಿ ಬಂದಾಗ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇದೆ. ಮತ್ತೊಬ್ಬರ ವ್ಯಕ್ತಿಯ ಹೆಸರನ್ನು ತಗೊಂಡು ಕಲಹಗಳು ಕೂಡ ಆಗ್ಬೋದು. ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ, ಸೂರ್ಯ ಕೂಡ ಸಪ್ತಮ ಸ್ಥಾನಕ್ಕೆ ರಾಶಿ ಪರಿವರ್ತನೆ ಆಗಿದ್ದಾನೆ. ಯಾಕೆಂದ್ರೆ 11ನೇ ತಾರೀಕು ಫೆಬ್ರವರಿ 2025 ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ನಿಮ್ಮ ರಾಶ್ಯಾಧಿಪತಿ 12 ಫೆಬ್ರವರಿ 2025 ಸೂರ್ಯ ಕೂಡ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಏನು ಫಲಾನುಫಲ ನೋಡಿ. ಮಂಗಳ ಗ್ರಹ ಸಿಂಹ ರಾಶಿಯವರಿಗೆ ಚತುರ್ಥಾಧಿಪತಿ, ಲಾಭ ಸ್ಥಾನದಲ್ಲಿ. ತಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ, ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ, ಬುಧವಾರ. ನಿಮ್ಗೆ ಸ್ತ್ರೀಯಿಂದ ಅಧಿಕ ಖರ್ಚು, ಸ್ತ್ರೀಯಿಂದ ಆಗಿರ್ಬೋದು ಅಥವಾ ಖರ್ಚು ಕೂಡ ಆಗುವ ಸಾಧ್ಯತೆ ಇದೆ. ಶೀಘ್ರ ಕೋಪ ಮಾಡ್ಕೋಬಾರ್ದು. ನಮ್ಮ ಮನುಷ್ಯನಲ್ಲಿ ಪ್ರತಿಯೊಬ್ಬರಲ್ಲೂ 2 ಗುಣಗಳಿರುತ್ತೆ, ಒಳ್ಳೆಯದು ಮತ್ತೆ ಕೆಟ್ಟದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವ ಪ್ರೀತಿ ಅನ್ನೋದು ನಾಶ ಆಗಿ ಬರೀ ಕೋಪ ಅಗ್ನಿ ಜಾಸ್ತಿ ಆಗುತ್ತೆ. ನಾನು ಅಂತ ಅಹಂಕಾರ ಪಟ್ಟಾಗ ನಮ್ಮಲ್ಲಿರುವಂತ ವಿನಯ ಅನ್ನೋದು ನಾಶ ಆಗುತ್ತೆ. ಅದಕ್ಕೆ ಕೋಪನ ಮಾಡ್ಕೋಬೇಡಿ. ಸೋಮವಾರ, ಮಂಗಳವಾರ, ಬುಧವಾರ ಏನೋ ಒಂಥರ ಸೋಮಾರಿತನ ಇರುತ್ತೆ. ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಕಣ್ಣುಗಳ ಬಗ್ಗೆ ಎಚ್ಚರ ಸಿಂಹರಾಶಿ ಜಾತಕರು. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನ ಗುರುವಾರ, ಶುಕ್ರವಾರ ಸ್ನೇಹಿತರನ್ನ ಸಂಧಿಸ್ತೀರಿ ಅಥವಾ ನೆಂಟರನ್ನ ಸಂಧಿಸ್ತೀರಿ ಅಥವಾ ಯಾರೋ ಟೂರಿಸ್ಟ್ ಗೈಡ್ ಇದ್ರೆ ಅವರನ್ನ ಸಂಧಿಸ್ತೀರಿ. ಹೊಸದಾಗಿ ಅವ್ರನ್ನ ಮತ್ತೆ ಮೀಟ್ ಮಾಡುವಂಥದ್ದು. ಹಿರಿಯರ ಜೊತೆ ಉತ್ತಮ ಸಂಬಂಧ ಅನ್ನೋದು ಬೆಳೆಯುತ್ತೆ. ವಾರದ ಮಧ್ಯದ ದಿನಗಳು ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರುತ್ತೆ. ಮತ್ತೆ ಶನಿವಾರ, ಭಾನುವಾರ ಕುಟುಂಬದಲ್ಲಿ ದುಃಖ, ಮನೆಯವರ ಹತ್ರ ಮಾತಾಡಿದಾಗ ನಿಮ್ಗೆ ದುಃಖ ಆಗ್ಬೋದು, ವಾಗ್ವಾದಗಳಾಗ್ಬೋದು. ನೀವು ಕರೆಕ್ಟ್ ಆಗಿರ್ತೀರ, ನೀವು ಮಾತಾಡೋದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ಮಾತಾಡೋದು ನಿಮ್ಗೆ ಇಷ್ಟ ಆಗಲ್ಲ. ಧನ ನಷ್ಟ ಆಗ್ಬೋದು. ನಿಮ್ಮ ಸಂಬಂಧಿಕರ ಜೊತೆ ಶತ್ರುತ್ವ ಕೂಡ ಉಂಟಾಗುವ ಸಾಧ್ಯತೆಗಳಿದೆ. ಸಿಂಹರಾಶಿ ಜಾತಕರು ಈ ವಾರದ ಕೊನೆ 2 ದಿನನೂ ಕೂಡ ಎಚ್ಚರ. ಒಟ್ಟು 5 ದಿನ ಎಚ್ಚರವಾಗಿರ್ಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಸಿಂಹರಾಶಿಯವರು ಏನ್ ಮಾಡ್ಬೇಕು ಈಗ ಅಂದಾಗ, ಮಾಘ ಮಾಸ ಆಗಿರೋದ್ರಿಂದ ನದಿ ಸ್ನಾನ ಮಾಡಿ. ನದಿ ಸ್ನಾನ ಮಾಡ್ಬೇಕಾದ್ರೆ ಏನ್ ಮಾಡೋ, ಕೋಪ ಮಾಡ್ಕೋಬೇಕಾ? ಮಾಡ್ಕೋಬಾರದು. ಈಶ್ವರ ನೆನಪಿನಲ್ಲಿ ಶಿವಂ ಸದಾ ಸಹಾಯತೆ, ಶಿವ ನನಗೆ ಸಹಾಯ ಮಾಡ್ತಾನೆ ಅಂತ ತಿಳ್ಕೊಂಡು ಎಲ್ಲ ಸಿಂಹರಾಶಿ ಜಾತಕರು ಈಗ ಉತ್ತರಾಯಣ ಪುಣ್ಯಕಾಲ ನದಿನಲ್ಲಿ ಸ್ನಾನ ಮಾಡಿ. ಈ ವಾರ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇಲ್ಲ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ. ಹಾಗಾದ್ರೆ ಈಗ ನಾನು ಗಂಗಾ ಜಲದಲ್ಲಿ ಮಲಗಬೇಕು, ನಾನು ಸ್ನಾನ ಮಾಡಬೇಕು, ತೀರ್ಥ ಸ್ನಾನ, ಪುಣ್ಯ ನದಿ ಸ್ನಾನ. ನೀವು ಮಾಡ್ಬೇಕಾದ್ರೆ ಏನ್ ಮಂತ್ರ ಜಪ ಮಾಡ್ಬೇಕು ಅಂದಾಗ, ಓಂ ಪರಮೇಶ್ವರಾಯ ನಮಃ ಅಥವಾ ಓಂ ಪರಮಾತ್ಮನೇ ನಮಃ.
ನಮ್ಮೆಲ್ಲ ಆತ್ಮದ ತಂದೆ ಯಾರು? ಪರಮಾತ್ಮ, ಪತಿತ ಪಾವನ, ದುಃಖಹರ್ತ, ಸುಖಕರ್ತ. ನಮ್ಮ ದುಃಖವನ್ನ ದೂರ ಮಾಡಿ ಸುಖ ಕೊಡೋನು ಯಾರು? ಶಿವ. ನಾವ್ ಯಾಕೆ ಶಿವ ಶಿವ ಅಂತ ನೆನಪು ಮಾಡ್ತೀವಿ? ನಮ್ ದುಃಖ ದೂರ ಮಾಡ್ತಾನೆ, ನಮ್ಗೆ ಸುಖ ಕೊಡ್ತಾನೆ, ನಮ್ಮನ್ನ ಪಾವನ ಮಾಡ್ತಾನೆ, ಆತ್ಮ ಶುದ್ಧಿವಾಗುತ್ತೆ. ಆತ್ಮ ಪಾವನ ಆಗ್ಬೇಕಾದ್ರೆ ಯಾರನ್ನ ನೆನಪು ಮಾಡ್ಬೇಕು? ಪತಿತ ಪಾವನ ಪರಮಾತ್ಮನ ನೆನಪು ಮಾಡಿ. ಅದಕ್ಕೆ ಎಲ್ಲರೂ ಕೂಡ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ನದಿ ಸ್ನಾನ ಮಾಡಿ ಇಲ್ಲ ಶಿವಲಿಂಗಕ್ಕೆ ಗಂಗಾಜಲ ಅಭಿಷೇಕವನ್ನ ಮಾಡೋದನ್ನ ಸಿಂಹರಾಶಿಯವರು ಮರಿಬಾರದು. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿ ಯಾವುದು? ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 10 ಫೆಬ್ರವರಿ 2025ರಿಂದ 16 ಫೆಬ್ರವರಿ 2025ರ ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಯಾಧಿಪತಿ ಬುಧ ರಾಶಿ ಪರಿವರ್ತನೆ. 11 ಫೆಬ್ರವರಿ 2025 ಮಕರ ರಾಶಿಯಿಂದ ಕುಂಭರಾಶಿಗೆ, 12 ಫೆಬ್ರವರಿ 2025 ಸೂರ್ಯ ಕೂಡ ನಿಮ್ಮ ಜನ್ಮ ರಾಶಿಯಿಂದ 6ನೇ ಮನೆಗೆ ಸಂಚಾರ. ನಿಮಗೇನಾಗುತ್ತೆ? ವಿಜಯ, ಗೆಲುವು ಎಲ್ಲ ಉಂಟಾಗುತ್ತೆ. ಅದೇ ಸೂರ್ಯ ಶನಿ ಇಬ್ರು ಇರೋದ್ರಿಂದ ನಿಮ್ಮ ಮನಸ್ಸು ಹೇಗಿರ್ಬೇಕು? ನೀವು ಮಾಡುವಂತ ಸಂಪಾದನೆ ಹೇಗಿರ್ಬೇಕು? ಸ್ವಾರ್ಥಕ್ಕಾಗಿ ಸಂಪಾದನೆ ಇರಬಾರ್ದು, ಸೇವೆ ಆಗಿರ್ಬೇಕು. ಜನ ಸೇವೆಯೇ ಜನಾರ್ದನ ಸೇವೆ. ಪ್ರತಿಯೊಬ್ಬರು ತನ್ನ ಶರೀರಕ್ಕೋಸ್ಕರ ದುಡಿತಾರೆ, ಪ್ರಾಣಿ ಪಕ್ಷಿಗಳು ಕೂಡ ದುಡಿತಾರೆ. ನಿಮಗೆ ಶಿವನ ಭಕ್ತಿ ಇರಬೇಕು ಅಥವಾ ಶಿವನ ಮೇಲೆ ಜ್ಞಾನ ಇರಬೇಕು. ಯಾವ ಮಾರ್ಗದಲ್ಲಾದ್ರೂ ಹೋಗ್ಬೋದು. ಭಕ್ತಿ ಮಾರ್ಗ, ಮತ್ತೊಂದು ಮಾರ್ಗ ಅಂದ್ರೆ ಜ್ಞಾನ ಮಾರ್ಗ. ಆದ್ರೆ ಶಿವನ ನೆನಪಿನಿಂದ ನೀವು ಮಾಡಿದಾಗ ನಿಮಗೆ ಉತ್ತಮವಾದಂತ ಉದ್ಯೋಗ ಸಿಗುವಂತ ಸಾಧ್ಯತೆಗಳು, ನಾನು ಮಾಡುವ ಸಂಪಾದನೆ ಎಲ್ಲಿ ಶಿವನ ಸೇವೆ ಮಾಡಬೇಕು ಅನ್ನುವಂತಹ ಮನೋಭಾವ ಇದ್ದಾಗ ನಿಮಗೆ ಒಳ್ಳೆ ಫಲ ಅನ್ನೋದು ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ವಿವಾಹ ಭಾಗ್ಯ. ನೋಡಿ, ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬಾ ಚೆನ್ನಾಗಿದೆ. ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಗುರುಜಿ ನೀವು ಹೇಳಿದ್ರಿ ಕರೆಕ್ಟ್. ವಿವಾಹ ನನಗೂ ತುಂಬಾ ಇಷ್ಟ ಆಗಿದೆ ಗುರುಜಿ. ಯಾಕಂದ್ರೆ ಸಪ್ತಮದಲ್ಲಿ ಶುಕ್ರ ಮತ್ತು ರಾಹು. ನಿಮ್ಮ ಜಾತಿ ಧರ್ಮ ಬಿಟ್ಟು ಅನ್ಯ ಜಾತಿ ಅನ್ಯ ಧರ್ಮದವ್ರ ಬಗ್ಗೆ ನಿಮ್ಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ಪ್ರೀತಿ ಪ್ರೇಮ ಅನ್ನೋದು ಹುಕ್ಕಬಹುದು. ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ಬೋದು. ನೀವು ಅಮೆರಿಕದಲ್ಲಿದ್ರೆ ಅಮೆರಿಕನ್ ಸ್ನೇಹನ ಇಷ್ಟಪಡ್ಬೋದು. ಆಸ್ಟ್ರೇಲಿಯಾದಲ್ಲಿದ್ರೆ ಅಲ್ಲಿರೋ ದೇಶದವ್ರನ್ನ ಯಾರನ್ನ ಇಷ್ಟಪಡ್ಬೋದು. ಪ್ರೀತಿ ಪ್ರೇಮ ಅನ್ನೋದು ನಿಮ್ದು ಜಾಸ್ತಿ ಆಗ್ಬೋದು. ವಿವಾಹ ಆಗುವ ಮನಸ್ಸು ನಿಮ್ಗೆ ಒಂದು ಸ್ವಲ್ಪ ಹೊತ್ತಾದ್ರೂ ಮನಸ್ಸು ಬಂದೇ ಬರುತ್ತೆ. ಅವಿವಾಹಿತರಿಗೆ ಮತ್ತೆ ಡೈವರ್ಸ್ ಆಗಿರೋರು ಮತ್ತೆ ವಿವಾಹ ಆಗ್ಬೇಕು ಅನ್ನೋರ್ಗೂ ಕೂಡ ಯೋಗ ಉಂಟಾಗುತ್ತೆ. ಯಾವಾಗ್ಲೂ ಕೂಡ ವಿವಾಹ ಭಾಗ್ಯ ಅಂದಾಗ ನಾನೇನ್ ಹೇಳ್ತೀನಿ, ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕು. ವಧು ಮತ್ತು ವರ, ನಿಮಗೆ ಬರುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ, ಮುಖ್ಯವಾಗಿ ನಿಮಗೆ ಹೊಂದ್ಕಂತಾರ, ಅದು ಬಹಳ ಮುಖ್ಯ. ವರನ ಆಯುಷ್ಯ, ಆರೋಗ್ಯ, ಮಕ್ಕಳಾಗೋ ಯೋಗ ಇದೆಯಾ, ಇವೆಲ್ಲ ತಿಳ್ಕೋಬೇಕು. ವಿವಾಹ ಮಾಡ್ಬೇಕಾದ್ರೆ ಲಕ್ಷಾಂತರ, ಇನ್ನು ಕೆಲವರು ಕೋಟಿಗಟ್ಲೆ, ಮಿಲಿಯನ್ಸ್ ಹಣ ಖರ್ಚು ಮಾಡಿ ನಮ್ಮ ಫ್ರೆಂಡ್ಸು, ನಮ್ಮ ನೆಂಟರುಗಳು ಇಷ್ಟು ಜೋರಾಗಿ ಮದುವೆ ಮಾಡಿದ್ದಾರೆ, ನಾನು ನನ್ನ ಮಕ್ಕಳು ಮದುವೆ ಮಾಡಬೇಕು ಅಂತ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳಲ್ಲಿ ವಿವಾಹನ ಮಾಡ್ತೀರ. ಆದ್ರೆ ಆ ವಿವಾಹ ಜೀವನ ಕೊನೆಯವರೆಗೂ ಇರುತ್ತೇನೋ ಆಸೆ ಪಡ್ತೀರ. ಆದ್ರೆ ಅದು ವಿವಾಹ ಜೀವನ ಮುರಿದೋದಾಗ ಅಪಾರವಾದ ದುಃಖವನ್ನು ಕೂಡ ಅನುಭವಿಸ್ತೀರ. ಆದ್ರೆ ಏನ್ ಮಾಡ್ಬೇಕು? ಗುರುಜಿ ಹತ್ರ ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರ ಜಾತಕಗಳನ್ನ ಮ್ಯಾಚಿಂಗ್ ಮಾಡಿಸ್ಬೇಕು. ನನ್ನ ಹತ್ರ ತೋರಿಸಿ. ಗುರುಜಿ ಹತ್ರ ಲಕ್ಷಗಟ್ಲೆ ನಾವು ಖರ್ಚು ಮಾಡಿ ವಿವಾಹ ಆಗ್ತೀವಿ, ಕೋಟಿನೂ ಖರ್ಚಾಗ್ಬೋದು. ಗುರುಜಿಗೆ ಗುರು ದಕ್ಷಿಣೆ ಕೊಡಕ್ಕೆ ಮಾತ್ರ ಹಣ ಇರಲ್ಲ. ಯಾರೇ ಆಗ್ಲಿ ವಿವಾಹದ ವಿಚಾರದಲ್ಲಿ ಜಾತಕ ತೋರಿಸ್ಬೇಕಾದ್ರೆ ಗುರು ದಕ್ಷಿಣೆ ಕೊಟ್ಟೆ ನೀವು ಜಾತಕವನ್ನ ವಿಮರ್ಶನೆ ಮಾಡಬೇಕು. ಯಾಕೆಂದ್ರೆ ಭಾಗ್ಯಕ್ಕೆ ಭಾವಕಾರಕ ಯಾರು? ಗುರು. ನೀವು ಗುರುಗೆ ಗುರು ದಕ್ಷಿಣೆ ಕೊಡ್ಲಿಲ್ಲ ಅಂದ್ರೆ ವಿವಾಹದ ವಿಚಾರದಲ್ಲಿ ನಿಮ್ಗೆ ಶುಭ ಫಲ ಪ್ರಾಪ್ತಿಯಾಗಲ್ಲ. ಹಾಗಾದ್ರೆ ಏನು ಗುರುಜಿಯವರು ಕಮರ್ಷಿಯಲ್ಲ ಅಂತ ತಿಳ್ಕೊಬೇಡಿ.
ಇದು ನಿಮಗೆ ಭಾಗ್ಯ. ಯಾಕಂದ್ರೆ ಭಾಗ್ಯಕ್ಕೆ ಕಾರಕ ಗ್ರಹ ಗುರು. ನಿಮ್ಗೆ ಭಾಗ್ಯ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ವಧು ವರ ಇಬ್ಬರ ಜಾತಗಳನ್ನ ಕನ್ಯಾ ರಾಶಿ ಆಗ್ಲಿ ಯಾವುದೇ ರಾಶಿಯವರಾಗ್ಲಿ ತೋರಿಸೋದನ್ನ ಮರಿಬಾರದು. ಅದರಲ್ಲೂ ಗುರುದಕ್ಷಿಣೆ ಕೊಟ್ಟೆ ಕೇಳಬೇಕು. ದ್ರವ್ಯ ವ್ಯಾಪಾರದಿಂದ ಲಾಭ, ಮದ್ಯ ವ್ಯಾಪಾರದಿಂದ ಲಾಭ. ಅಂದ್ರೆ ನೀರು ಮಾರಾಟ ಮಾಡೋರು, ಬಿಸ್ಲರಿ ಇರ್ಬೋದು, ಬೇರೆ ಯಾವುದೇ ಕಂಪನಿ ಇರ್ಬೋದು, ಬೇಕಾದಷ್ಟಿದೆ. ಪೆಟ್ರೋಲ್ ಡೀಸೆಲ್, ಆಯಿಲ್ ವ್ಯಾಪಾರಗಳು, ಮದ್ಯ ವ್ಯಾಪಾರಗಳು, ಎಲ್ಲದರಲ್ಲೂ ಲಾಭ. ಉತ್ತಮವಾದ ಆರೋಗ್ಯ ಅಲ್ವಾ? ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಹಾಗೆ ನಿಮ್ಗೆ ಉತ್ತಮವಾದ ಆರೋಗ್ಯ ಇರುತ್ತೆ. ಗುರುಜಿ ನನಗೆ ಯಾವಾಗ್ಲೂ ಆರೋಗ್ಯ ಚೆನ್ನಾಗಿರ್ಬೇಕು, ನಾನು ಏನ್ ಮಾಡ್ಬೇಕು ಅಂತ ನಿಮ್ಗೇನೋ ಪ್ರಶ್ನೆ ಇದ್ರೆ 2 ತಿಂಗಳು ಅಥವಾ 3 ತಿಂಗಳು ಮಿನಿಮಮ್ ಪ್ರತಿದಿನ ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಬ್ರಹ್ಮ ಮುಹೂರ್ತದಲ್ಲಿ ಎದಳಿ, ಬೆಳಿಗ್ಗೆ 4 ಗಂಟೆಗೆ ಎದಳ್ಬೇಕು. ಎದ್ಬಿಟ್ಟು 5 ನಿಮಿಷ ಮಾಡ್ಬಿಟ್ಟು ಮಲಗ್ಬಿಡೋದಲ್ಲ. ಬೆಳಿಗ್ಗೆ ಎದ್ದು ಏನಾದ್ರೂ ವಾಕ್ ಮಾಡೋದು, ಏನೋ ಒಂದು ಮಾಡ್ಬೇಕು, ದೇವ್ರ ನೆನಪು ಮಾಡ್ಬೇಕು. ಅವಾಗ ಆಯುಷ್ ಚೆನ್ನಾಗಾಗತ್ತೆ, ಆಯುಷ್ ವೃದ್ಧಿ ಆಗುತ್ತೆ, ಆರೋಗ್ಯನೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನು ಗುರುವಾರ, ಶುಕ್ರವಾರ ಅನಾರೋಗ್ಯ, ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹ. ತಾಯಿ ಜೊತೆ ಕಲಹ ಮಾಡ್ಕೋಬಹುದು ನೀವು, ಇಲ್ಲ ತಾಯಿ ಸಂಬಂಧಿಕರ ಜೊತೆ ಕಲಹಗಳು ಮಾಡ್ಕೋಬಹುದು. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಾ. ನಿಮ್ಮ ಅದೃಷ್ಟ ಓಪನ್ ಆಗುತ್ತೆ, ಭಾಗ್ಯೋದಯ ಉಂಟಾಗುತ್ತೆ. ಅದಕ್ಕೆ ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ. ಮಧ್ಯದ 2 ದಿನ ಮಾತ್ರ ಎಚ್ಚರವಾಗಿರ್ಬೇಕು. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು ಅಂದ್ರೆ ಏನ್ ಪರಿಹಾರ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ. ಇಡೀ ವಿಶ್ವಕ್ಕೆ ತಂದೆ ಯಾರು? ಶಿವ, ವಿಶ್ವೇಶ್ವರ. ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಬೇಕು. ಅಲ್ಲ, ಇಡೀ ಪ್ರಪಂಚವನ್ನ ಯಾರಾದ್ರೂ ಆಳಕ್ಕಾಗಿದ್ಯಾ? ನೀವೆಲ್ಲ ಹಿಸ್ಟ್ರಿ ನೋಡಿ, ಎಲ್ಲ ಹಂಚ್ಕೊಂಡಿದೀವಿ ನಾವು. ಭೂಮಿ ಹಂಚ್ಕೊಂಡಿದೀವಿ, ಗಾಳಿಯನ್ನ ಹಂಚ್ಕೊಂಡಿದೀವಿ. ಭಗವಂತ ನಮ್ಗೇನ ಹಂಚಿದಾನ ಅಲ್ವಾ? ಎಲ್ಲ ಭಾರತೀಯರೆಲ್ಲ USA ಇಂದ ಇಂಡಿಯಾ ಹೊರಟೋಗಿ, ಅಥವಾ ಬೇರೆ ಬೇರೆ ನಿಮ್ಗೆ ಯಾರು ಲೀಗಲ್ ಆಗಿ ಬಂದಿಲ್ವೋ, ಇಲ್ಲೀಗಲ್ ಆಗಿ ಯಾರು ಬಂದಿದಿರೋ ಎಲ್ಲ ವಾಪಸ್ ಹೋಗಿ. ಆದ್ರೆ ಇದೆಲ್ಲ ಹಂಚ್ಕೊಂಡಿರೋರು ಯಾರು? ಮನುಷ್ಯರು. ಇದೆಲ್ಲರ ಸ್ವತ್ತು ಯಾರ್ದು? ಶಿವನದು. ಅದಕ್ಕೆ ವಿಶ್ವೇಶ್ವರ ಪರಮಾತ್ಮನ ಇಚ್ಛೆ ಇದ್ರೆ ನಾವೆಲ್ಲಿ ಬೇಕಾದ್ರೂ ಇರ್ಬೋದು ಅಲ್ವಾ? ಆಕಾಶನೂ ಹಂಚ್ಕೊಂತೀವಿ, ಇನ್ನು ಸ್ವಲ್ಪ ದಿವಸ ಬಿಟ್ರೆ ಗಾಳಿನೂ ಕೂಡ ಹಂಚ್ಕೊಳ್ಳುವಂತಹ ಮನುಷ್ಯನ ಸ್ಥಿತಿ. ನೀರು ಹಂಚ್ಕೊಂತೀವಿ, ಸಮುದ್ರ ಇಷ್ಟು ದೂರವರೆಗೂ ನಮ್ಮ ದೇಶ. ವಿಮಾನ ಕೂಡ ನಮ್ಮ ವಾಯುವ್ಯ ದಿಕ್ಕಿಗೆ ಬರಬಾರದು, ಅದು ನಮ್ಮ ದೇಶದ ಎಂಟ್ರಿ ಆಯ್ತು ಅಂತ ನಾವೆಲ್ಲ ಆ ತರ ಮಾಡ್ಕೊಂಡಿದೀವಿ ಅಷ್ಟೇ. ಅದಕ್ಕೆ ಎಲ್ಲರೂ ಕೂಡ ಓಂ ವಿಶ್ವೇಶ್ವರಾಯ ನಮಃ ಅಂತೇಳಿ ಶಿವನ ಪ್ರಾರ್ಥನೆ ಮಾಡ್ತಾ, ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡಿ ಅಥವಾ ಪಂಚಾಮೃತ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 10 ಫೆಬ್ರವರಿ 2025ರಿಂದ 16 ಫೆಬ್ರವರಿ 2025ರ ತುಲಾ ರಾಶಿ ಭವಿಷ್ಯ ನೋಡೋಣ. ತುಲಾ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತುಲಾ ರಾಶಿಯಾಧಿಪತಿ ಯಾರು? ಶುಕ್ರ. ಶುಕ್ರ ಹೇಗಿದ್ದಾನೆ ಈ ವಾರದಲ್ಲಿ? ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ. ಅಂದ್ರೆ ಶತ್ರುಗಳ ಮೇಲೆ ನಿಮಗೆ ವಿಜಯ ಪ್ರಾಪ್ತಿ ಆಗ್ಬೇಕು, ಗೆಲುವು ನಿಮಗೆ ಸಾಧನೆ ಆಗ್ಲೇಬೇಕು. ಪಂಚಮ ಭಾವದಲ್ಲಿ ಪಂಚಮ ಶನಿ 11 ಫೆಬ್ರವರಿ 2025 ಭಾಗ್ಯಾಧಿಪತಿಯಾದಂತಹ ಬುಧ ಪಂಚಮ ಭಾವಕ್ಕೆ ಸಂಚಾರ. 12 ಫೆಬ್ರವರಿ 2025 ಸೂರ್ಯ ಲಾಭಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಸೊ ತುಲಾ ರಾಶಿಯವ್ರಿಗೆ ಏನಾಗುತ್ತೆ?
ಮಕ್ಕಳ ವಿಚಾರದಲ್ಲಿ ತೊಂದರೆ, ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು, ತಮಗೆ ಹೊಟ್ಟೆ ನೋವು ಉಂಟಾಗ್ಬೋದು, ಅಥವಾ ಕಾಲು ನೋವು ಬರ್ಬೋದು, ಜೂಜಾಟದಲ್ಲಿ ಹಣ ಕಳ್ಕೋಬಹುದು, ಟ್ರೇಡಿಂಗ್ ಮಾಡೋರಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಯಾರಿಗೆ? ತುಲಾ ರಾಶಿ ಜಾತಕರಿಗೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ತುಲಾ ರಾಶಿಯವರಿಗೆ 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸಂತೋಷವಾಗಿರ್ತೀರಿ. ಪ್ರತಿಯೊಬ್ಬ ಮನುಷ್ಯನಿಗೂ ಏನ್ ಮುಖ್ಯ? ಹಣನ ಸಂತೋಷನ? ನೀವ್ ಹೇಳಿ. ಸಂತೋಷ ತಾನೇ ಮುಖ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಕನ್ನಡಿಗನಾಗಿರು ಅಂತಾರೆ. ಕನ್ನಡದವರಾಗಿರ್ರಿ. ಅದ್ರ ಜೊತೆಗೆ ರಾಘವೇಂದ್ರ ಹಾಡು ಹೇಳ್ಬೇಕಾದ್ರೆ ಹಾಲಲ್ಲಿ ಹಾಲಾಗಿ, ಹಾಲಲ್ಲಿ ನೀರಾಗಿ ಹಾಯಾಗಿರುವೆ ರಾಘವೇಂದ್ರ. ಇದು ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರು ಆಡುವಂತ ಹಾಡು. ನೀರಲ್ಲಿ ಮೀನಾಗಿ ಹಾಯಾಗಿರುವೆ. ಹಾಗೆ ಸಂತೋಷವಾಗಿರೋದನ್ನ ನಾವು ಕಲಿಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸಂತೋಷವಾಗಿರ್ತೀರಿ. ತಾವು ಮಾಡುವಂತಹ ಕೆಲಸದಲ್ಲಿ, ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ, ಅಧಿಕಾರನೂ ಕೂಡ ಪಡಿತೀರಿ, ಬಹಳ ಗೌರವ ಕೂಡ ಪಡಿತೀರಿ. ತುಲಾ ರಾಶಿಯವರಿಗೆ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ? ವಿವಾಹ ಆಗೋಕ್ಕಿಂತ ಮೊದಲೇ ಇಬ್ಬರ ಜಾತಕವನ್ನ ತೋರಿಸ್ಬೇಕು. ಸಾಲಾವಳಿ ಒಂದೇ ಅಲ್ಲ, ನಿಮ್ಗೆ ಸಿಗುವಂತಹ ವರನಿಗೆ ಆಯುಷ್ಯ, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ ನೀವು ಚೆಕ್ ಮಾಡಿಸ್ಬೇಕು. ನಿಮಗೆ ಸಿಗುವಂತಹ ವಧು ನಿಮ್ಗೆ ಹೊಂದ್ಕೊಂಡು ಹೋಗ್ತಾಳ ಇಲ್ವಾ ಅಂತ ಚೆಕ್ ಮಾಡಿಸ್ಬೇಕು. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಅನಾರೋಗ್ಯ, ಅಧಿಕ ಖರ್ಚುಂಟಾಗ್ಬೋದು, ಶೀಘ್ರ ಕೋಪ, ಸಡನ್ನ ಕೋಪ ಜಾಸ್ತಿ ಆಗ್ಬಿಡುತ್ತೆ. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ನಾನು ಅಂದ್ರೆ ಏನಾಗುತ್ತೆ? ಒಳ್ಳೇದಲ್ಲ. ನಾನು ನಾನು ಅದಕ್ಕೆ ಏನಾಗುತ್ತೆ? ಕ್ರೋಧ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಪ್ರೀತಿ ನಾಶ ಆಗ್ಬಿಡುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ 2 ಗುಣಗಳಿದಾವೆ, ಪ್ರೀತಿ ಮತ್ತೆ ಕೋಪ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ಗಾಯಗಳಾಗ್ಬೋದು, ಸೋಮಾರಿತನ ಇರುತ್ತೆ. ವಾರದ ಕೊನೆ 2 ದಿನ ಎಚ್ಚರ ತುಲಾ ರಾಶಿ ಜಾತಕರು. ಹಾಗಾದ್ರೆ ತುಲಾ ರಾಶಿ ಜಾತಕರು ಈ ವಾರ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಪ್ರಾಪ್ತಿ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ನಮ್ಮೆಲ್ಲ ಆತ್ಮಗಳಂದ ತಂದೆ ಯಾರು? ಪರಮಾತ್ಮ. ನಾವೆಲ್ಲರೂ ಏನ್ ಮಾಡ್ಬೇಕು? ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ ಅಂತ ಮಂತ್ರ ಜಪ ಮಾಡ್ಬೇಕು. ಈ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ತುಲಾ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಈ ವಾರ? ಎಲ್ಲರಿಗೂ ಕೂಡ ಪ್ರಶ್ನೆ ಇದೆ ಅಲ್ಲ. ಬುಧ ನಿಮ್ಗೆ 8ನೇ ಮನೆ ಅಧಿಪತಿ, ಲಾಭಾಧಿಪತಿ, ಚತುರ್ಥ ಭಾವದಲ್ಲಿ ಸಂಚಾರ. ಯಾವುದರಿಂದ ನಿಮ್ಗೆ ಲಾಭ ಬರುತ್ತೆ? ಮನೆಯಿಂದ, ವಾಹನಗಳಿಂದ, ಟ್ಯಾಕ್ಸಿಗಳಿಂದ. ಬಸ್ಗಳು ಟ್ಯಾಕ್ಸಿ ಇರುತ್ತೆ, ಕಾರ್ ಟ್ಯಾಕ್ಸಿ ಇರುತ್ತೆ, ಓಲಾ, ಊಬರ್ ಅಥವಾ ಟ್ರಾವೆಲ್ಸ್ ಇಟ್ಕೊಂಡಿರ್ತೀರಾ, ಅದೆಲ್ಲದಿಂದ ಧನ ಪ್ರಾಪ್ತಿಯಾಗುತ್ತೆ. ಮನೆಗಳು, ಹೊಲ, ಜಮೀನುಗಳಿಂದ ನಿಮಗೆ ಲಾಭ ಬರುವಂಥದ್ದು. ರಿಯಲ್ ಎಸ್ಟೇಟ್ ಇಂದ ನಿಮ್ಗೆ ಲಾಭ ಬರುವ ಸಾಧ್ಯತೆ. ಸರ್ಕಾರದ ಯಾವ್ದಾದ್ರು ರೋಡ್ ಕೆಲಸಗಳು ಮಾಡಿಸಿದ್ರೆ ಅದರಿಂದ ನಿಮ್ಗೆ ದುಡ್ಡು ಬರುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ಅಷ್ಟಮದಲ್ಲಿ ಮಂಗಳ ಗ್ರಹ ನಿಮ್ಮ ರಾಶ್ಯಾಧಿಪತಿ ಅಷ್ಟಮದ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ವಾಹನಗಳ ಡ್ರೈವರ್ಸ್ ಆಗಿದ್ರೆ, ತಮ್ಮ ಸ್ವಂತ ವಾಹನ ಇರ್ಬೋದು, ಪ್ರೈವೇಟ್ ಆಗಿರ್ಬೋದು, ಡ್ರೈವ್ ಮಾಡ್ಬೇಕಾದ್ರೆ ಬಹಳ ಎಚ್ಚರ. ಯಾರು ಚಾಲಕರಿದ್ದೀರಿ ಎಲ್ಲ ಕರೆಕ್ಟ್ ಆಗಿ ಗೇರ್ ಹಾಕ್ತಿವಿ, ನಮ್ಗೆ ದಿನಾ ಓಡಿಸಿ ರೂಢಿ, ಎಕ್ಸ್ಲೇಟರ್ ಕೊಡೋದು ಗೊತ್ತು, ಕ್ಲಚ್ ಹಿಡಿಯೋದೆಲ್ಲ ಗೊತ್ತಿರುತ್ತೆ. ಯಾರು ರಾಂಗ್ ಬಂದ್ಬಿಟ್ರೆ ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು ಈ ವಾರ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಗುರೂಜಿ ಅಂತ ನಿಮ್ಮೆಲ್ಲ ಪ್ರಶ್ನೆ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಅನಾವಶ್ಯಕ ಖರ್ಚು.
ಧನ ನಷ್ಟ, ಅನಾವಶ್ಯಕ ಪ್ರಯಾಣಗಳು, ವ್ಯಾಪಾರದಲ್ಲಿ ನಷ್ಟ. ಧನಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಧನನೇ ಇಂಪಾರ್ಟೆಂಟ್. ಧನ ನಷ್ಟ ಮಾಡ್ಕೋಬೇಡಿ. ದುಡ್ಡಿಲ್ಲ ಅಂತ ಯಾರು ಕೊಡ್ತಾರ? ಸಾಲ ಕೊಡ್ಬೋದು. ಸಾಲ ಯಾರ್ದು? ನಮ್ ದುಡ್ಡ ಅಲ್ಲ. ಯಾರು ಸಂತೋಷವಾಗಿರಕ್ಕಾಗತ್ತೆ? ಯಾರು ಸಾಲ ಮಾಡಲ್ವೋ, ಯಾರಿಗೆ ಸಾಲ ಇಲ್ವೋ ಅಂತವರೇ ಸಂತುಷ್ಟವಾಗಿ ನಿಜವಾದ ಶ್ರೀಮಂತ ಅಂತ ಹೇಳಲಾಗುತ್ತೆ. ಯಾರು ನಿಜವಾದ ಶ್ರೀಮಂತರು? ಯಾರಿಗೆ ಸಾಲ ಇಲ್ಲವೋ ಅವರೇ ನಿಜವಾದ ಶ್ರೀಮಂತರು. ಅದಕ್ಕೆ ವೃಶ್ಚಿಕ ರಾಶಿಯವರು ಹಣವನ್ನ ಕಳ್ಕೋಬೇಡಿ. ಏನೋ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಪ್ರಯಾಣ ಮಾಡಿ. ಯಾಕೆ ಪ್ರಯಾಣ ಸುಮ್ಮನೆ ಮಾಡ್ಬೇಕು? ಇಂಪಾರ್ಟೆಂಟ್ ಅಪ್ಪ, ಹೋಗ್ಲೇಬೇಕು. ಯಾರೋ ಎಕ್ಸ್ಪೈರ್ಡ್ ಆಗಿದ್ದಾರೆ ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಏನೋ ಇದೆ, ಫಂಕ್ಷನ್ ಇದೆ, ಮೀಟಿಂಗ್ ಇದೆ ಅಂತ ಟೈಮಲ್ಲಿ ಪ್ರಯಾಣ ಮಾಡಿ. ಇಲ್ಲಾಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಪ್ರಯಾಣ ಮಾಡೋದನ್ನ ಅವಾಯ್ಡ್ ಮಾಡಿ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವೃಶ್ಚಿಕ ರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ಅಧಿಕಾರ ಪ್ರಾಪ್ತಿ, ತಾವು ಮಾಡುವಂತ ಕೆಲಸದಲ್ಲಿ ಪ್ರಮೋಷನ್, ವಿವಾಹ ಭಾಗ್ಯ. ವೃಶ್ಚಿಕ ರಾಶಿಯವರಿಗೆ ವಿವಾಹ ಭಾಗ್ಯ ಅಂದ ತಕ್ಷಣನೇ ಯಾವಾಗ ನಾನು ಹೇಳೋದೇನು, ಗುರುಜಿ ನೀವೇನೋ ವಿವಾಹ ಭಾಗ್ಯ ಅಂದ್ರಿ, ಒಳ್ಳೆ ವರ ಸಿಕ್ಕಿದಾನೆ, ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಗುರುಜಿ. ಹೌದಾ? ಒಳ್ಳೆ ವಧು ಸಿಕ್ಕಿದಾಳೆ. ಹೌದು. ಇವಾಗೆಲ್ಲ ಅನ್ಸುತ್ತೆ, ಮದುವೆ ಆಗೋವರೆಗೂ ಅನ್ಸುತ್ತೆ. ಮದುವೆ ಆದ್ಮೇಲೆ ನಿಮ್ಮ ಕೆರಿಯರ್, ಎಷ್ಟೋ ಜನ ವಿವಾಹ ಆದ್ಮೇಲೆ ಕೆರಿಯರ್ ಲಾಸ್ ಮಾಡ್ಕೊಂತಾರೆ. ಪೊಲೀಸ್ ಕೇಸ್ಗಳು ಆಗ್ತವೆ, ಕೋರ್ಟ್ ಕೇಸ್ ಆಗುತ್ತೆ. ಇವೆಲ್ಲ ವಿವಾದ ಆಗ್ಬಾರ್ದು ಅಂದ್ರೆ ಇಬ್ಬರ ಜಾತಕ ಬರೀ ಸಾಲ ಹೊಳೆ ನೋಡೋದಲ್ಲ, ಇಬ್ಬರ ಜಾತಕವನ್ನ ತೋರಿಸ್ಬೇಕು. ನಿಮಗೆ ಸಿಗುವಂತಹ ವರ, ಆಯುಷು, ಆರೋಗ್ಯ, ಸಂತಾನ ಇವೆಲ್ಲ ಯೋಗ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ನಿಮಗೆ ಸಿಗುವಂತಹ ವಧು ಹೇಗಿರ್ತಾಳೆ, ನಿಮ್ ಜೊತೆಗೆ ಹೊಂದ್ಕೊಂಡು ಹೋಗ್ತಾಳ ಇಲ್ವಾ, ನಿಮ್ ತಂದೆ ತಾಯಿ ಜೊತೆಗೆ ಹೊಂದ್ಕೊಂಡು ಹೋಗ್ತಾರ ಇಲ್ವಾ, ಇಬ್ಬರ ಜಾತಕನ ತೋರಿಸಿ. ಎಷ್ಟೋ ಹಣ ಖರ್ಚು ಮಾಡಿ ವಿವಾಹ ಮಾಡ್ಕೊಂತೀರ, ಆದ್ರೆ ಗುರುದಕ್ಷಿಣೆ ಇಲ್ಲದೆ ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಮಾಡಬಾರದು. ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕು. ಗುರುದಕ್ಷಿಣೆ ಕೊಟ್ಟೆ ಕೇಳಬೇಕು. ಅವಾಗ್ಲೇ ಭಾಗ್ಯಾಧಿಪತಿ ವಿವಾಹಕ್ಕೆ ಆಕ್ಟಿವೇಟ್ ಆಗೋದು. ಏನಪ್ಪ ಗುರುಜಿಯವರು ಕಮರ್ಷಿಯಲ್ ಅಂತ ಥಿಂಕ್ ಮಾಡಬೇಡಿ. ಅರ್ಥ ಆಯ್ತಾ? ನಾವೇನು ಕೊಡದೆ ನಮಗೇನು ಪ್ರಾಪ್ತಿ ಆಗಲ್ಲ. ಏನೇ ಪ್ರಾಪ್ತಿ ಆಗ್ಬೇಕಾದ್ರೆ ನಾವು ಕಷ್ಟಪಟ್ಟಂತಹ ಸಂಪಾದನೆ ಸ್ವಲ್ಪ ಆದ್ರೂ ಕೊಡ್ಲೇಬೇಕು. ಮದ್ಯ ವ್ಯಾಪಾರದಲ್ಲಿ ಲಾಭ, ದ್ರವ್ಯ ವ್ಯಾಪಾರದಲ್ಲಿ ಲಾಭ, ಆದಾಯದಲ್ಲೂ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ವಾರದ ಕೊನೆ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ವಿವಾಹ ಭಾಗ್ಯ ಅಂತ ಹೇಳಿದೀನಿ. ಗುರುಜಿ ನೀವ್ ಹೇಳಿದ್ರಿ ನಾನು ಮದುವೆ ಆಗ್ಬಿಟ್ಟೆ ಗುರುಜಿ, ಇವಾಗ ಯಾಕೋ ಹೊಂದಾಣಿಕೆನೆ ಆಗ್ತಾ ಇಲ್ಲ, ನಾನು ಬಿಟ್ಬಿಡ್ಬೇಕು ಅಂತ ಬಂದು ಕೇಳೋರು ತುಂಬಾ ಜನ ಇದ್ದೀರಾ. ಕೆಲವರು ಅಯ್ಯೋ ಗುರುಜಿಗೆ ಯಾಕಪ್ಪ ಗುರುದಕ್ಷಿಣೆ ಕೊಡ್ಬೇಕು, ಅದನ್ನೇ ಛತ್ರದವ್ರು ಕೊಟ್ರೆ ಆಗಲ್ವಾ, ದೊಡ್ಡ ಛತ್ರ ಮಾಡ್ಬೇಕು. ನಮ್ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಎಷ್ಟು ಮಿಲಿಯನ್ಸ್, ಕೋಟಿ, ಲಕ್ಷ ಖರ್ಚು ಮಾಡಿದ್ದಾರೆ, ನಾನು ಖರ್ಚು ಮಾಡಿ ವಿವಾಹ ಮಾಡಬೇಕು. ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಅಂತ ತಪ್ಪುಗಳನ್ನ ಮಾಡಬೇಡಿ. ಜಾತಕಗಳನ್ನ ತೋರ್ಸೋದನ್ನ ಇಬ್ಬರದು ಕೂಡ ಮರಿಬೇಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಗುರುದಕ್ಷಿಣೆ ಕೊಟ್ಟೆ ಕೇಳಬೇಕು, ಬೇರೆ ದಾರಿ ಇಲ್ಲ. ಹಾಗಾದ್ರೆ ವೃಶ್ಚಿಕ ರಾಶಿಯವರು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಬೇಕು. ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿಸ್ಬೇಕು. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಈ ವಾರ ಏನಾಗುತ್ತೆ, ಕಡಿಮೆ ಆಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ಕಾಯ್ತಾ ಇದ್ದೀರಲ್ವಾ ಗುರುಜಿ ಯಾವಾಗಪ್ಪ ಭವಿಷ್ಯ ಹೇಳ್ತಾರೆ ನಮ್ದು ಅಂತ.
ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈ ವಾರದಲ್ಲಿ ಸೂರ್ಯ ಮತ್ತು ಬುಧ ರಾಶಿ ಪರಿವರ್ತನೆ 10 ಫೆಬ್ರವರಿ 2025ರಿಂದ 16 ಫೆಬ್ರವರಿ 2025 ಧನುರಾಶಿ ಭವಿಷ್ಯ. ದಶಮಾಧಿಪತಿ ಸೂರ್ಯ ನಿಮಗೆ ಧನುರಾಶಿಯವರಿಗೆ ಸಪ್ತಮಾಧಿಪತಿ ಭಾಗ್ಯಾಧಿಪತಿ ಬುಧ ಸಪ್ತಮಾಧಿಪತಿ ಬುಧ ಭಾಗ್ಯಾಧಿಪತಿ ಸೂರ್ಯ ತೃತೀಯ ಭಾವದಲ್ಲಿ ಸಂಚಾರ. ಏನಾಗುತ್ತೆ? ಧನುಸು ರಾಶಿಯವರಿಗೆ ಶತ್ರುಗಳ ಮೇಲೆ ವಿಜಯ, ಗೆಲುವು ಸಾಧಿಸಬೇಕು ಅನ್ನುವಂತಹ ಮನೋಭಾವನೆ ಇರುತ್ತೆ. ಪ್ರಯಾಣಗಳನ್ನ ಮಾಡ್ತೀರಿ, ಶಾರ್ಟ್ ಜರ್ನೀಸ್ ಮಾಡ್ತೀರಿ. ಶಾರ್ಟ್ ಜರ್ನಿ ಅಂದ್ರೆ ಈ ಕಾಲದಲ್ಲಿ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಹೋಗೋದೇ ಶಾರ್ಟ್ ಜರ್ನಿ. ಲಾಂಗ್ ಜರ್ನಿ ಅಂದ್ರೆ ಈಗ ಗ್ಲೋಬಲ್ ವಿಲೇಜ್ ಆಗಿರೋದ್ರಿಂದ ಲಾಂಗ್ ಜರ್ನಿ ಅಂದ್ರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗೋದು ಲಾಂಗ್ ಜರ್ನಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮೂರ್ಖ ಕೆಲಸಗಳನ್ನ ಮಾಡಬೇಡಿ. ಊಟ ಆಹಾರ ಪದ್ಧತಿ ಬಹಳ ಎಚ್ಚರ, ಅಜೀರ್ಣ ಆಗ್ಬೋದು. ಅನ್ನಹಿ ಪೂರ್ಣ ಬ್ರಹ್ಮ, ಸಾತ್ವಿಕ ಆಹಾರ, ಶುದ್ಧ ಆಹಾರ ಬಹಳ ಇಂಪಾರ್ಟೆಂಟು. ಉದ್ವೇಗ ಬೇಡ. ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ. ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು, ಇಲ್ಲ ಗೌರವ ನಷ್ಟ ಆಗ್ಬೋದು. ಎಚ್ಚರ. ಎಲ್ಲದಕ್ಕಿಂತ ಬಹಳ ಮುಖ್ಯ ಏನು? ಕೆಲವರಿಗೆ ಗೌರವ. ಗುರು ಗೌರವಂ. ಗುರುಗೇನ್ ಬೇಕು? ಗೌರವ ಬೇಕು. ಅದಕ್ಕೆ ಬಹಳ ಎಚ್ಚರವಾಗಿರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಶನಿವಾರ, ಭಾನುವಾರ ಹೆಂಗಿದೆ ಟೈಮು? ಸೂಪರ್. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ಲಕ್ಷ್ಮಿ ಎಲ್ಲಿರ್ತಾಳೆ? ಧೈರ್ಯ ಇರೋರ ಹತ್ರ ಧೈರ್ಯ ಲಕ್ಷ್ಮಿ ಇರ್ತಾಳೆ. ಸಂತೋಷ ಅನ್ನೋದು ಉಕ್ಕುತ್ತೆ. ಮನೆಯಲ್ಲಿ ಹಾಲು ಉಕ್ಕಿಸ್ತೀವಲ್ಲ, ಹಾಗೆ ಸಂತೋಷ ಉಕ್ಕುತ್ತೆ. ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ವಾರದ ಕೊನೆ 2 ದಿನ ಸೂಪರ್ ಆಗಿದೆ ಧನುಸ್ಸು ರಾಶಿ ಜಾತಕರಿಗೆ. ಹಾಗಾದ್ರೆ ಧನುಸ್ಸು ರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಆಗ್ಬಾರ್ದು, ಒಳ್ಳೇದಾಗ್ಬೇಕು ಅಂದಾಗ ನೀವೇನ್ ಮಾಡ್ಬೇಕು? 3 ಲೋಕದ ತಂದೆ ಯಾರು? ಶಿವ. ಓಂ ತ್ರಿಲೋಕೇಶಾಯ ನಮಃ. 3 ಲೋಕ ಯಾವ್ದಪ್ಪ ಗುರುಜಿ ಅಂತೀರಾ? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಲ್ವಾ? ನಾವೆಲ್ಲ ಎಲ್ಲಿಗೋಗ್ಬೇಕು? ಎಲ್ಲಾರು ಕೂಡ. ಶರೀರ ಎಲ್ಲಿವರೆಗೂ ಹೋಗುತ್ತೆ? ಏರೋಪ್ಲೇನ್ ಅಲ್ಲಿ ಹೋಗ್ತೀವಿ, ಫ್ಲೈಟ್ ಅಲ್ಲಿ ಹೋಗ್ತೀವಿ, ರಾಕೆಟ್ ಅಲ್ಲಿ ಹೋಗ್ತೀವಿ, ಬೇರೆ ಬೇರೆ ಪ್ಲಾನೆಟ್ ಹತ್ರ ಹೋಗ್ತೀವಿ. ಶರೀರ ಎಷ್ಟು ದೂರ ಹೋಗಕ್ಕಾಗುತ್ತೆ? ಆದ್ರೆ ಆತ್ಮ ಹೋಗುವಂತಹ ಮನೆ ಅಲ್ಲಿದೆ. ಅವೆಲ್ಲಾ ಲೋಕಗಳಿಗೂ ಯಾರಾದ್ರೂ ಇವತ್ತವರೆಗೂ ಇಡೀ ವಿಶ್ವಕ್ಕೆ ನಾನೇ ದೊಡ್ಡವನು ಅಂತ ಹೇಳ್ಕೊಳಕ್ಕಾಗಿದ್ಯಾ? ದೊಡ್ಡಣ್ಣ ಅನ್ಸ್ಕೋಬಹುದು ಅಮೆರಿಕ ಅಷ್ಟೇ. ವರ್ಲ್ಡ್ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕಾಗತ್ತಾ? ಕೆಲವು ಕಂಟ್ರಿ ಮೇಲೆ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು. ಎಲ್ಲಾರ ಹತ್ರ ಎಲ್ಲಾ ದೇಶಗಳ ಮೇಲೆ ಮಾಡಕ್ಕಾಗಲ್ಲ. ಯಾರು ಮಾಡಕ್ಕಾಗಲ್ಲ. ಅಮೆರಿಕ ಒಂದೇ ಅಲ್ಲ, ಯಾವ ಚೀನಾ ಆಗ್ಲಿ ಯಾರು ಮಾಡಕ್ಕಾಗಲ್ಲ. ಯಾಕಂದ್ರೆ 3 ಲೋಕದ ಒಡೆಯಾರು ಶಿವ ಒಬ್ಬರೇ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕಾಗದು. ಅದಕ್ಕೆಲ್ಲರೂ ಕೂಡ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಧನುಸ್ಸು ರಾಶಿಯವರಿಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ವಾ? ಗುರುಜಿ ಈ ವಾರ ಏನ್ ಭವಿಷ್ಯ ಹೇಳ್ತಾರೆ ಅಂತ. 10 ಫೆಬ್ರವರಿ 2025ರಿಂದ 16 ಫೆಬ್ರವರಿ 2025 ಮಕರ ರಾಶಿ ಭವಿಷ್ಯ. ಮಕರ ರಾಶಿಯಲ್ಲಿರುವಂತಹ 2 ಗ್ರಹಗಳು ಬುಧ ಮತ್ತು ಸೂರ್ಯ. 11ನೇ ತಾರೀಕು ಬುಧ ರಾಶಿ ಪರಿವರ್ತನೆ, 12ನೇ ತಾರೀಕು ಸೂರ್ಯ ಮಕರದಿಂದ ಕುಂಭ, ಬುಧ ಕೂಡ ಮಕರದಿಂದ ಕುಂಭ ರಾಶಿಗೆ ಸಂಚಾರ. ಬುಧ ಕುಂಭ ರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಬುಧ 6ನೇ ಮನೆ ಅಧಿಪತಿ, ಭಾಗ್ಯಾಧಿಪತಿ. ನಿಮ್ಮ ಅದೃಷ್ಟ ಓಪನ್ ಆಗುತ್ತೆ. ಮಕರ ರಾಶಿಯವರಿಗೆ ಧನ ಪ್ರಾಪ್ತಿ ಆಗುತ್ತೆ. ಯಾರಿಗೆ ಧನ ಪ್ರಾಪ್ತಿ ಆಗುತ್ತೆ? ಜನ ಸೇವೆ ಮಾಡುವಂಥವ್ರು. ಮನೆಗೆ ಬಂದು ಕೊರಿಯರ್ ಕೊಡೋರು ಇರ್ಬೋದು, ಅಥವಾ
ಅಮೆಝಾನ್ ಇಂದನೋ ಫುಡ್ ಡೆಲಿವರಿ ಇರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಅಡ್ವೊಕೇಟ್ಸ್ ಆಗಿರ್ಬೋದು, ಅಂಥವ್ರಿಗೆಲ್ಲ ಬಹಳ ಉತ್ತಮವಾದಂತ ಸಮಯ ಮಕರ ರಾಶಿ ಜಾತಕರಿಗೆ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಹೇಗಿದೆ ಈ ವಾರ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಆದ್ರೆ ಮಕರ ರಾಶಿಯವರು ಸೂರ್ಯ ಶನಿ ದ್ವಿತೀಯ ಭಾವದಲ್ಲಿರೋದ್ರಿಂದ ಮಾತಾಡಬೇಕಾದ್ರೆ ಬಹಳ ಎಚ್ಚರವಾಗಿ ಇರಬೇಕು ಅಲ್ವಾ. ಒಂದ್ಸಲ ಮಾತಾಡಿದ್ರೆ ಮತ್ತೆ ಮಾತನ್ನ ವಾಪಸ್ ತಗೊಳಕ್ಕಾಗಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಗಾದೆ ಇದೆ. ಆದ್ರಿಂದ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರ. ಮಕರ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದ ಆಹಾರ ಅಲ್ವಾ, ಒಳ್ಳೆ ಊಟ ತಿನ್ಬೇಕು ಅಲ್ವಾ. ಅನ್ನಹಿ ಪೂರ್ಣ ಬ್ರಹ್ಮ, ಹೌದಾ ಅಲ್ವಾ. ಮಕರ ರಾಶಿಯವರೆಲ್ಲ ಹೇಳಿ, ಒಳ್ಳೆ ಆಹಾರ, ಸಾತ್ವಿಕ ಆಹಾರ, ನಮ್ಮ ಆರೋಗ್ಯ ತರುವಂತಹ ಆಹಾರ ಸೇವನೆ ಮಾಡಬೇಕು. ಒಳ್ಳೊಳ್ಳೆ ವಸ್ತ್ರಗಳನ್ನ ಧರಿಸ್ತೀರಿ. ಎಷ್ಟೋ ಜನ ಹೊಸ ಬಟ್ಟೆ ಇರುತ್ತೆ, ಹಾಕೊಳ್ಳಕ್ಕೆ ಮನ್ಸು ಬರಲ್ಲ. ಈಗ ಒಳ್ಳೆ ಬಟ್ಟೆಗಳನ್ನ ಹಾಕಂತೀರಿ, ಗೌರವ ಸನ್ಮಾನಗಳು ಪ್ರಾಪ್ತಿಯಾಗತ್ತೆ. ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ನಿಮ್ಗೆ ಲಾಭ ಆಗತ್ತೆ, ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಏನಾಗುತ್ತೆ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು. ಕೆಲವು ಟೈಮಲ್ಲಿ ಕ್ರೂರವಾಗಿ ವರ್ತಿಸ್ತೀರಿ, ಅದು ಒಳ್ಳೇದಲ್ಲ. ಇನ್ನು ಅಜೀರ್ಣ ಆಗ್ಬೋದು, ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು, ಎಲ್ಲಾ ರೀತಿಯ ತೊಂದರೆಗಳು ಉಂಟಾಗುವ ಸಾಧ್ಯತೆ. ಸರ್ಕಾರಿ ಅಧಿಕಾರಿಗಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಸರ್ಕಾರದಲ್ಲಿ ಕೆಲಸ ಮಾಡೋರು, ರಾಜಕಾರಣಿಗಳು ಬಹಳ ಎಚ್ಚರ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ ಎಂದಾಗೇನು, ಕೆಮ್ಮು, ನೆಗಡಿ, ಶೀತ, ವೈರಲ್ ಇನ್ಫೆಕ್ಷನ್ ಆಗ್ಬೋದು. ಇವ್ಯಾವುದು ನಮ್ಗೆ ಆಗ್ಬಾರ್ದು ಅಂದ್ರೆ ಏನ್ ಪರಿಹಾರ? ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಆಯುಷ್ಯು ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಬೇಕಾದ್ರೆ ಬ್ರಹ್ಮ ಮುಹೂರ್ತ 4 ಗಂಟೆಗೆ ಎದ್ದಳಿ, 4:04ವರೆಗೆ ಎದ್ದಳಿ ಅನ್ನುವಂಥದ್ದು ನಮ್ಮ ಶಾಸ್ತ್ರ ಹೇಳುತ್ತೆ. ಹಾಗಾದ್ರೆ ನಮಗೆಲ್ಲ ಶುಭ ಫಲ ಪ್ರಾಪ್ತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕು ಅಂದ್ರೆ ಮಕರ ರಾಶಿಯವ್ರು ಏನ್ ಮಾಡ್ಬೇಕು ಈ ವಾರ ಅಂದ್ರೆ, ಓಂ ವಿಶ್ವೇಶ್ವರಾಯ ನಮಃ. ಇಡೀ ವಿಶ್ವವನ್ನ, ಇದಕ್ಕೆಲ್ಲ ಯಾರು ಬಾರ್ಡರ್? US ಅವರು ಹೇಳ್ತಾರೆ ಮೈಗ್ರೆಂಟ್ಸ್ ಯಾರು ಬರಬಾರದು, ಇಡೀ ವಿಶ್ವಕ್ಕೆ ತಂದೆ ಯಾರು? ಶಿವ, ಹೌದಾ ಅಲ್ವಾ? ನಾವೆಲ್ಲ ಬಾರ್ಡರ್ ಮಾಡ್ಕೊಂಡಿರೋರು ಯಾರು? ಇಂಡಿಯಾ ಇಷ್ಟೇ ಬಾರ್ಡರ್, ಚೀನಾ ಇಷ್ಟೇ ಬಾರ್ಡರ್, ಅಮೇರಿಕಾ ಇಷ್ಟೇ ಬಾರ್ಡರ್, ಕೆನಡಾ ಇಷ್ಟೇ ಬಾರ್ಡರ್. ಇವೆಲ್ಲ ಬಾರ್ಡರ್ ಮಾಡ್ಕೊಂಡಿರೋರು ಯಾರು? ಬರೀ ಭೂಮಿ ಬಾರ್ಡರ? ಆಕಾಶವನ್ನು ಹಂಚ್ಕೊಂತೀವಿ, ಗಾಳಿಯನ್ನು ಬೇಕಾದ್ರೆ ಹಂಚ್ಕೊಂಡ್ಬಿಡುವಂತ ಜನ ನಾವು. ವಾಯು ಇಷ್ಟೇ ಜಾಗಕ್ಕೆ ಬರ್ಬೇಕು ಈಗ ನಿಮ್ಮ ಫ್ಲೈಟ್ಸ್ ಎಲ್ಲ, ಅದರಿಂದ ಮುಂದೆ ಬಂದ್ರೆ ಅದು ನಮ್ಮ ದೇಶಕ್ಕೆ ಬರಬಾರದು. ಇವೆಲ್ಲ ಬಾರ್ಡರ್ ಮಾಡ್ಕೊಂಡ್ರೆ ಯಾರು? ಮನುಷ್ಯ. ಭೂಮಿಯನ್ನ ಜಮೀನಲ್ಲಿ ನನ್ ಜಾಗ ನಿನ್ ಜಾಗ. ಬೆಂಗಳೂರು ಸಿಟಿಲಂತೂ ಒಂದ್ ಸ್ವಲ್ಪ ಅಡಿಗೂ ಎಷ್ಟೋ ದುಡ್ಡಾಗುತ್ತೆ ಗುರುಜಿ, ಅವ್ರದ್ದು ಒತ್ತಿಸ್ಕೊಂಡು ಕಟ್ಕೊಂಡ್ಬಿಡ್ತೀವಿ. ಇದೆಲ್ಲ ಒಳ್ಳೆ ಗುಣ ಅಲ್ಲ. ಆದ್ರೆ ಎಲ್ಲರಿಗೂ ಕೂಡ ತಂದೆ ಯಾರು? ಇಡೀ ವಿಶ್ವಕ್ಕೆ ತಂದೆ ಯಾರು? ಈಶ್ವರ. ನಾವೆಲ್ಲ ಅವನ ಮಕ್ಕಳು. ಎಲ್ಲ ಈಶ್ವರನಿಂದನೇ ನಮಗೆ ಸಿಗುವಂಥದ್ದು. ಅದಕ್ಕೆಲ್ಲರೂ ಕೂಡ ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ, ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಮಕರ ರಾಶಿಯವರಿಗೆ ಉಂಟಾಗಲ್ಲ, ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಗ್ರಾಹಿ ಕರ್ಮ ಫಲದಾತಃ ಪ್ರಬಲ ಕರ್ಮ ಸಿದ್ಧಾಂತ. ನಮ್ಮ ಕರ್ಮ ಸಿದ್ಧಾಂತ ತುಂಬಾ ಪ್ರಬಲವಾಗಿದೆ. ಆ ಫಲಗಳನ್ನ ಕೊಡೋರು ಯಾರು? ಗ್ರಹಗಳು. ಅದರಿಂದ ನೀವೇನ್ ಮಾಡ್ಬೇಕು? ನಾವು ಹೇಳಿದಂತ ಪರಿಹಾರವನ್ನು ಮಾಡ್ಕೊಳ್ಳಿ, ನೆಗೆಟಿವ್ ಎಫೆಕ್ಟ್ ಉಂಟಾಗಲ್ಲ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಯಾವುದು? ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 10 ಫೆಬ್ರವರಿ 2025 16 ಫೆಬ್ರವರಿ 2025 ಕುಂಭರಾಶಿ ವಾರ ಭವಿಷ್ಯ. ಕುಂಭರಾಶಿಯವರಿಗೆ ಈ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸೂಪರ್ ಆಗಿದೆ ಟೈಮು. ಶತ್ರುಗಳನ್ನ ಸೋಲಿಸ್ತೀರಿ,
ವ್ಯಾಧಿಗಳು ನಿವಾರಣೆ ಆಗತ್ತೆ, ಗೃಹದಲ್ಲಿ ಶಾಂತಿ ನೆಲೆಸುತ್ತೆ, ಗೌರವ ಸನ್ಮಾನಗಳು ಪ್ರಾಪ್ತಿಯಾಗತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಆಗತ್ತೆ ಕುಂಭರಾಶಿ ಜಾತಕರಿಗೆ. ಆದ್ರೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ. ಶನಿವಾರ ಭಾನುವಾರ ಅಪಮಾನಗಳಾಗ್ಬೋದು, ವಿವಾದ ಉಂಟಾಗ್ಬೋದು, ಎಚ್ಚರ. ಹಾಗಾದ್ರೆ ಕುಂಭರಾಶಿಯವರು ಈ ವಾರ ನೆಗೆಟಿವ್ ಎಫೆಕ್ಟ್ ನಮ್ಗೆ ಉಂಟಾಗಬಾರ್ದು ಅಂದ್ರೆ ಭಗವಂತ ಎಲ್ಲ ಜ್ಞಾನ ಗೊತ್ತಿರೋನು ನಮ್ಮಲ್ಲಿ. ಅದಕ್ಕೆ ಸರ್ವಜ್ಞ, ನಿಜವಾದ ಸರ್ವಜ್ಞ, ನಿಜವಾದ ಜಗದ್ಗುರು ಈಶ್ವರ. ಅದಕ್ಕೆಲ್ಲರೂ ಕೂಡ ಓಂ ಸರ್ವಜ್ಞಾಯ ನಮಃ ಅಂತ ಮಂತ್ರ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ಕುಂಭರಾಶಿಯವರಿಗೆ ಗ್ರಹಗಳ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿ ದ್ವಾದಶ ರಾಶಿ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 10 ಫೆಬ್ರವರಿ 2025ರಿಂದ 16 ಫೆಬ್ರವರಿ 2025ರ ಮೀನರಾಶಿ ಭವಿಷ್ಯ. ಮೀನರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಈ ವಾರ? ಶುಕ್ರ ರಾಹು ನಿಮ್ಮ ಜನ್ಮ ರಾಶಿಯಲ್ಲಿ ಪ್ರಾಪಂಚಿಕ ಸುಖ ಎಲ್ಲ ಬೇಕು ಬೇಕು ಅನ್ಸುತ್ತೆ, ಸಿಗದೆ ಇದ್ದಾಗ ಏನಾಗುತ್ತೆ, ರಾಹುಗೆ ತಲೆ ಇದೆ ಹೊಟ್ಟೆ ಇಲ್ಲ, ಆಸೆ ಜಾಸ್ತಿ, ಡಿಸೈರ್ಸ್ ಜಾಸ್ತಿ, ಒಳ್ಳೆ ಕಾರಲ್ಲಿ ಓಡಾಡ್ಬೇಕು, ಆಗದೆ ಇದ್ದಾಗ ಮೀನ ಲಗ್ನ ಆಗಿದ್ರು ಅಷ್ಟೇ ಎಚ್ಚರ. ಡಿಸೈರ್ ಫುಲ್ಫಿಲ್ಮೆಂಟ್ ಆಗದೆ ಇದ್ದಾಗ ತೊಂದರೆ ಆಗುತ್ತೆ. ನಾನು ಫೆರಾರಿ ಕಾರಲ್ಲೇ ಹೋಗ್ಬೇಕು, ಮರ್ಸಿಡೀಸ್ ಬೆನ್ಸೇ ಬೇಕು, ಎಲ್ಲ ಆಸೆ ಜಾಸ್ತಿ, ಆದಿ ಬೇಕು, ಎಲ್ಲ ಲಕ್ಸುರಿಯಸ್ ಕಾರಲ್ಲಿ ಓಡಾಡ್ಬೇಕು, ಲಕ್ಸುರಿಯಾಗಿರ್ಬೇಕು ಅನ್ನೋ ಆಸೆನೂ ಕೆಲವು ಉತ್ಪತ್ತಿ ಆಗುತ್ತೆ. ಮೆಂಟಲಿ ಕೂಡ ಕೆಲವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅವೆಲ್ಲ ಪ್ರಾಪ್ತಿ ಆಗದೆ ಇದ್ದಾಗ, ಅವೆಲ್ಲ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಏನಿರ್ಬೇಕು, ಪುಣ್ಯ ಇರಬೇಕು. ಅದಕ್ಕೆ ನಿಮ್ ಜಾತಕದಲ್ಲಿ ಏನ್ ದಶಾಭುಕ್ತಿ ನಡೀತಾ ಇದೆ ಅನ್ನೋದು ಬಹಳ ಮುಖ್ಯ. ಇದು ಗೋಚಾರ ಫಲ. ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ವ್ಯಯಸ್ಥಾನದಲ್ಲಿ ಸೂರ್ಯ, ಶನಿ, ಬುಧ. ನಿಮ್ಗೇನಾಗುತ್ತೆ, ನಿದ್ದೆ ಬರಲ್ಲ, ನಿಮ್ ಮಲಗಿದ್ರೆ ನಿದ್ದೆ ಬರಲ್ಲ, ರಾತ್ರಿ ಆಗಿದ ತಕ್ಷಣ ಕಲಹಗಳು ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ. ಜಾತಗಳನ್ನ ತೋರಿಸಿ ಸೋಮವಾರ, ಮಂಗಳವಾರ, ಬುಧವಾರ ಅಂತಸ್ತು ನಷ್ಟ, ಅಜೀರ್ಣ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು, ಅಪಮಾನ ಆಗ್ಬೋದು, ಯಶಸ್ವಿ ಆಗದ ಪ್ರಯಾಣಗಳು, ನಿಮ್ಮ ಪ್ರಯಾಣ ಯಶಸ್ವಿ ಆಗದೆ ಇರ್ಬೋದು. ಆದ್ರೆ ವಾರದ ಕೊನೆ 4 ದಿನ ಸೂಪರ್ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಡಿ, ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಮೀನರಾಶಿಯವರಿಗೆ. ಹೇಗಿದೆ ಹಂಗಾದ್ರೆ ವಾರದ ಕೊನೆ 4 ದಿನಗಳು? ಗೃಹದಲ್ಲಿ ಶಾಂತಿ, ಶತ್ರುಗಳನ್ನ ಸೋಲಿಸ್ತೀರಿ, ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಲಾಭ ಪಡಿತೀರಿ, ಮಾನಸಿಕವಾಗಿ ನಿಮಗೆ ಶಾಂತಿ ಪ್ರಾಪ್ತಿಯಾಗುತ್ತೆ, ತಾವು ಮಾಡದಿರುವಂತ ವೃತ್ತಿಯಲ್ಲಿ ಲಾಭ ಪ್ರಾಪ್ತಿಯಾಗುತ್ತೆ. ಎಲ್ಲರೂ ಕೂಡ ಮಾಡೋದೇನಕ್ಕೆ, ಲಾಭ ಬರ್ಲಿ ಅಂತಾನೆ ಮಾಡೋದು, ಅದೆಲ್ಲ ಲಾಭ ಸಿಗುತ್ತೆ. ಎಷ್ಟೋ ಜನ ಲಾಭ ಬರ್ಲಿ ಅಂತ ಮಾಡ್ತೀವಿ, ಅದ್ರ ಲಾಭನೇ ಸಿಕ್ಕಿರಲ್ಲ. ಆದ್ರೆ ಈ ವಾರದ ಕೊನೆ 4 ದಿನ ಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಗೇನ್ ಬೇಕು? ಶಾಂತಿ, ಪೀಸ್ ಆಫ್ ಮೈಂಡ್. ಎಷ್ಟೋ ಜನದ ದುಡ್ಡಿದೆ, ಎಲ್ಲ ಇದೆ, ಯಾಕೋ ಶಾಂತಿ ಇಲ್ಲಪ್ಪ, ನನ್ಗೆ ಯಾರಾದ್ರೂ ಎಲ್ಲಿದ್ದಾನೆ ದೇವ್ರು, ಎಲ್ಲಿದ್ದಾನೆ ದೇವ್ರು ಅಂತ ಹುಡುಕ್ತಾ ಇರ್ತೀವಿ. ಮಾನಸಿಕ ಶಾಂತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ನೋಡಿ, ಇಷ್ಟೊಂದು ರಾಹು ಇದ್ದು ಶುಕ್ರನು ನಿಮ್ ಜನ್ಮ ರಾಶಿಯಲ್ಲಿ ಇದ್ರೂ ಕೂಡ ಮಾನಸಿಕ ಶಾಂತಿ ಪ್ರಾಪ್ತಿ, ವೃತ್ತಿಯಲ್ಲಿ ಲಾಭ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ, ಗೌರವ ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಕೂಡ ಪ್ರಾಪ್ತಿಯಾಗುತ್ತೆ. ಮೀನ ರಾಶಿ ಜಾತಕರಿಗೆ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಎಚ್ಚರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಆಗಿದೆ. ಹಾಗಾದ್ರೆ ಮೀನರಾಶಿಯವರಿಗೆ ಒಳ್ಳೇದಾಗ್ಬೇಕು, ನೆಗೆಟಿವ್ ಎಫೆಕ್ಟ್ ನಮ್ಗೇನು ಪ್ರಾಪ್ತಿ ಆಗ್ಬಾರ್ದು, ಒಳ್ಳೇದಾಗ್ಬೇಕು ಅಂದಾಗ ನೀವೇನ್ ಮಾಡ್ಬೇಕು? ನಮ್ಗೆ ನೋಡಿ, ಯಾರು ಶಾಶ್ವತ ಇಲ್ಲ. ನಮ್ ತಂದೆ ತಾಯಿ, ನಮ್ ತಾತ ಅಜ್ಜಿ, ನಮ್ ನೆಂಟರು ಎಲ್ಲ ಎಷ್ಟೋ ಜನ ಹೊರಟೋದ್ರು, ಇನ್ನು ಯಾರು ಹೋಗೋರಿದ್ದಾರೆ, ನಾವು ಹೋಗೋರಿದ್ದೀವಿ. ಅದು ಯಾವಾಗ್ಲೂ ಕೂಡ ಶಾಶ್ವತವಾಗಿ ನಮ್ಮನ್ನು ನೋಡೋರು ಯಾರು? ಶಿವ ಒಬ್ಬನೇ. ಅದಕ್ಕೆ ಶಿವನನ್ನ ಓಂ ಶಾಶ್ವತಾಯ ನಮಃ ಅಂತ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ, ಯಾವಾಗ ಜನ್ಮ ಜನ್ಮಕ್ಕೂ ನಮ್ಮನ್ನ ನಿಜವಾಗ್ಲೂ ನಮ್ಮ ನೋಡ್ಕೊಳ್ಳೋನು ಯಾವ ಮನುಷ್ಯನೂ ಅಲ್ಲ, ದೇವರು ಅನ್ನೋದನ್ನ ತಿಳ್ಕೊಳ್ಳಿ. ಅದಕ್ಕೆ ಆ ಶಿವನನ್ನ ಓಂ ಶಾಶ್ವತಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್
ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಾನೀಗ ದ್ವಾದಶ ರಾಶಿ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ಖಂಡಿತ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿದ್ದಾಯ್ತಾ? ನಿಮಗೆಲ್ಲ ಒಳ್ಳೇದಾಗ್ಲಿ, ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ. ಯಾಕಂದ್ರೆ ಆರೋಗ್ಯಂ ಪರಮಂ ಭಾಗ್ಯಂ, ಸ್ವಸ್ಥಯಂ ಸರ್ವರ್ಥ ಸಾಧನಂ. ಅದಕ್ಕೆ ನಿಮಗೆ ಒಳ್ಳೆ ಆರೋಗ್ಯ, ಎಲ್ಲದಕ್ಕಿಂತ ನಮ್ಮ ಮನುಷ್ಯನಿಗೆ ಮುಖ್ಯ ಶಾಂತಿ. ನಿಮಗೆ ಶಾಂತಿ ಸಿಗ್ಲಿ, ನಿಮ್ಮ ಜೀವನ ಮಂಗಳ ಆಗ್ಲಿ, ನಿಮ್ಮ ಜೀವನ ಪೂರ್ಣ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಿಯ ವೀಕ್ಷಕ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಲೇಬಾರದು, ಶೇರ್ ಮಾಡೋದನ್ನು ಕೂಡ ಮರೆಯಬಾರದು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.